ಆತ್ಮೀಯ ಸ್ಪರ್ಧಾ ವೀಕ್ಷಕರಿಗೆ ಮ್ಯಾಥಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಆನಂದ್ ಸವದತ್ತಿ. ಇವತ್ತಿನ ದಿನದಂದು ನಾವು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಸರಳ ಬಡ್ಡಿ ಅಂದ್ರೆ ಏನು? ಅದರಲ್ಲಿ ಬರ್ತಕ್ಕಂತಹ ಬೇಸಿಕ್ ಕಾನ್ಸೆಪ್ಟ್ಸ್ ಯಾವಾಗಿರ್ತಾವ? ಅದರಲ್ಲಿ ಬರ್ತಕ್ಕಂತಹ ಬೇಸಿಕ್ ಪ್ರಾಬ್ಲಮ್ಸ್ ಯಾವ್ಯಾವಾಗಿರ್ತಾವ? ಅದನ್ನ ಕಾನ್ಸೆಪ್ಟ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಕಾನ್ಸೆಪ್ಟ್ ಯಾವ ರೀತಿ ವರ್ಕ್ ಆಗುತ್ತೆ? ಇವೆಲ್ಲ ಕಾನ್ಸೆಪ್ಟ್ಸ್ ಮೇಲೆ ನಾವು ಈ ಒಂದು ವಿಡಿಯೋನ ಮಾಡಿದ್ದೀವಿ. ಸೊ ಯಾರೆಲ್ಲ ಇವಾಗ ತಾನೇ ಹೊಸದಾಗಿ ಜಾಯ್ನ್ ಆಗಿದ್ದೀರಿ, ನೋಡ್ತಿದ್ದೀರಿ, ಆದಷ್ಟು ಬೇಗ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮುಂಬರುವ ಎಲ್ಲ ವಿಡಿಯೋಸ್ಗಳಿಗೂ ನಿಮ್ಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಹಾಗೆ ಬೆಲ್ ಐಕಾನ್ ಅಂತ ಇರುತ್ತೆ, ಅದನ್ನು ಟ್ಯಾಪ್ ಮಾಡಿ ನೋಟಿಫಿಕೇಶನ್ಸ್ ಎಲ್ಲ ಆನ್ ಮಾಡ್ಕೊಳ್ರಿ. ಅದರಿಂದ ನಾವು ಏನಾದರೂ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದರೆ ಆದಷ್ಟು ಬೇಗ ನಿಮಗೆ ಅವು ರೆಕಗ್ನೈಸ್ ಆಗ್ತಾವ. ಫ್ರಂಟ್ ಪೇಜಿಗೆ ಬರ್ತಾವ, ಅಲ್ಲಿ ಸಬ್ಸ್ಕ್ರಿಪ್ಷನ್ ಅಂತೇನೆ ಕಾನ್ಸೆಪ್ಟ್ ಇರುತ್ತಲ್ಲ ಅದರಲ್ಲಿ ಸಿಗ್ತಾವ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಬೇಸಿಕ್ಸ್ ಕಾನ್ಸೆಪ್ಟ್ನ ಡಿಸ್ಕಷನ್ ಮಾಡೋಣ, ಮತ್ತು ಬೇಸಿಕ್ ಪ್ರಾಬ್ಲಮ್ಸ್ ಯಾವ ರೀತಿ ಇರ್ತಾವ ಅದನ್ನ ಸ್ವಲ್ಪ ಡಿಸ್ಕಷನ್ ಮಾಡೋಣ ಅಂತ. ಹಾಗೆ ಇವು ಸೀರೀಸ್ ಇರ್ತಾವ, ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತ ಈ ರೀತಿ ಸೀರೀಸ್ ಇರ್ತಾವ. ಮುಂಬರುವ ದಿನಗಳಲ್ಲಿ ಅವನ್ನೆಲ್ಲ ಕ್ಲಾಸಸ್ನ ನಾವು ಅಪ್ಡೇಟ್ ಮಾಡ್ಕೊತಾ ಹೋಗ್ತೀವಿ. ಹಾಗೆ ಅವನ್ನೆಲ್ಲ ನೋಡೋಕೆ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ, ಅದರ ನೋಟಿಫಿಕೇಶನ್ ಬರಬೇಕು ಅಂತಂದ್ರೆ ನೀವು ಫಸ್ಟ್ ಆ ಚಾನಲ್ಗೆ ಬಂದು ಜಾಯ್ನ್ ಆಗಿ. ಹಾಗಿದ್ರೆ ಮತ್ತೆ ಆಗ್ತಾರ, ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ. ನೋಡಿ, ಆತ್ಮೀಯ ಸ್ಪರ್ಧಾ ವೀಕ್ಷಕರೇ, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಸರಳ ಬಡ್ಡಿಯಲ್ಲಿ ಬರ್ತಕ್ಕಂತಹ ಬೇಸಿಕ್ ಕಾನ್ಸೆಪ್ಟ್ಸ್ ಯಾವಾಗಿರ್ತಾವ ಅನ್ನೋದನ್ನ ಡಿಸ್ಕಷನ್ ಮಾಡೋಣ ಅಂತ. ಮೊದಲನೇದಾಗಿ ಸರಳ ಬಡ್ಡಿ ಅಂದ್ರೇನ, ಬಡ್ಡಿ ಅಂದ್ರೇನ ಅಂತ ನೋಡೋದಾದ್ರೆ, ಇದೇನಪ್ಪಾ ಅಂತಂದ್ರ ಹಣವನ್ನು ದುಡಿಸುವಂತಹ ಒಂದು ಪ್ರಕ್ರಿಯೆ ಆಗಿರ್ತದ. ಬಡ್ಡಿ ಅಂತಂದ್ರ ಹಣದಿಂದ ಹಣವನ್ನು ದುಡಿಸುವಂತಹ ಒಂದು ಪ್ರಕ್ರಿಯೆ, ಹೌದಾ? ಇಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇನ್ವೆಸ್ಟ್ ಮಾಡ್ತಿದ್ರಿ, ಎಲ್ಲೆಲ್ಲ ಯೂಸ್ ಆಗುತ್ತೆ ಇದು ಸರಳ ಬಡ್ಡಿ ಅಂತಂದ್ರೆ, ಒಂದು ಬ್ಯಾಂಕಿಂಗ್ ಸೆಕ್ಟರ್ಸ್ ಆಗಿರ್ಬೋದು, ಬ್ಯಾಂಕ್ ಒಳಗೆ ನಿಮ್ಗೆ ಸಾಲ ಕೊಡ್ತಿರ್ತಾರ, ಲೋನ್ ಕೊಡ್ತಿರ್ತಾರ, ಅವರು ಈ ಸರಳ ಬಡ್ಡಿಯನ್ನ ರೆಫರ್ ಮಾಡ್ತಾರ. ಬ್ಯಾಂಕಿಂಗ್ ಸೆಕ್ಟರ್ ಬಿಟ್ಟ ಆದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಸೆಕ್ಟರ್ ಮಾರ್ಕೆಟ್ ಸೆಕ್ಟರ್ ಒಳಗ, ಮಾರ್ಕೆಟ್ ಸೆಕ್ಟರ್ನಾಗೂ ನೀವು ಇನ್ವೆಸ್ಟ್ ಮಾಡ್ಬೋದು. ಇನ್ವೆಸ್ಟ್ ಮಾಡಿದಂತಹ ಹಣಕ್ಕೆ ಬಡ್ಡಿ ಸಿಗುತ್ತೆ. ನೆಕ್ಸ್ಟ್ ಅದಾದ ನಂತರ ನೀವು ಫ್ರೆಂಡ್ ಸರ್ಕಲ್ ಒಳಗ ಅಲ್ಲೆಲ್ಲ ಮಾಡ್ಬೋದ್ರಿ, ಹೌದಾ? ಹಾಗಿದ್ರಿ ಸರಳ ಬಡ್ಡಿಯಲ್ಲಿ ಬರ್ತಕ್ಕಂತಹ ಮುಖ್ಯ ವಿಚಾರಗಳು ಯಾವಾಗಿರ್ತಾವ ನೋಡೋಣ. ಮೊದಲನೇದಾಗಿ ಈ ಸರಳ ಬಡ್ಡಿಯಲ್ಲಿ ಸರಳ ಬಡ್ಡಿ, ಮೊದಲನೇದಾಗಿ ಈ ಸರಳ ಬಡ್ಡಿಯಲ್ಲಿ ಬರ್ತಕ್ಕಂತಹ ಮುಖ್ಯ ವಿಚಾರ ಅಸಲು. ಅಸಲು ಕನ್ನಡದಲ್ಲಿ ಇದು, ಇಂಗ್ಲಿಷ್ ನಲ್ಲಿ ಏನಂತಾರೆ ಇದಕ್ಕೆ? ಪ್ರಿನ್ಸಿಪಲ್ ಅಂತ ಕರೀತಾರೆ. ಪ್ರಿನ್ಸಿಪಲ್ ಅಂತಂದ್ರೆ ಏನ ಅನ್ನೋದಾದ್ರೆ, ನೀವು ಫಸ್ಟ್ ಇನ್ವೆಸ್ಟ್ ಮಾಡಿದಂತಹ ಹಣ ಆಗಿರ್ತದ. ಇದು ನೀವೇನ್ ಇನ್ವೆಸ್ಟ್ ಮಾಡಿರ್ತಿರಲ್ಲ ಆ ಹಣ ಆಗಿರ್ತದ. ನೆಕ್ಸ್ಟ್ ಇದಾದ ನಂತರ ಸಮಯ ಬರ್ತದೆ. ಸಮಯ, ಕಾಲ ಅಂತ ಕರಿಬಹುದು. ಸಮಯ, ಟೈಮ್ ಪೀರಿಯಡ್, ಎಷ್ಟು ಟೈಮ್ ವರೆಗೂ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಿ ಆ ಹಣವನ್ನ, 2 ವರ್ಷ, 3 ವರ್ಷ, 4 ವರ್ಷ, ಎಷ್ಟು ವರ್ಷಗಳ ಕಾಲ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಿ, ಅದು ಸಮಯ ಆಗಿರ್ತದೆ. ಇನ್ನು ಸಮಯ ಆದ್ಮೇಲೆ ಬಡ್ಡಿ ದರ ಅಂತ ಬರ್ತೈತಿ. ಬಡ್ಡಿ ದರ, ನೀವು ಕೇಳಿರ್ಬೋದು ಎಲ್ಲ, ನಿಮ್ ಬ್ಯಾಂಕ್ ಒಳಗತ್ತೆ ಎಲ್ಲ ಕೇಳಿರ್ಬೋದು, 10% ಬಡ್ಡಿ ಹೆಂಗ್ ಕೊಡಾಕತ್ತಾನ, 12% ಬಡ್ಡಿ ಹೆಂಗ್ ಕೊಡತಾನ, 15% ಬಡ್ಡಿ ಹೆಂಗ್ ಕೊಡತಾನ ಅಂತಂದು. ಇದು ಬಡ್ಡಿ ದರ ಆಗಿರ್ತದ. ಬಡ್ಡಿ ದರ ಎಷ್ಟು? ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ, ರೇಟ್ ಆಫ್ ಇಂಟ್ರೆಸ್ಟ್. ಇವು 3 ಕಾನ್ಸೆಪ್ಟ್ಸ್ ಬಹಳ ಇಂಪಾರ್ಟೆಂಟ್. ಹಾಗಿದ್ರ ಇನ್ನು ಸರಳ ಬಡ್ಡಿನ ಯಾವ ರೀತಿ ಕಂಡುಹಿಡಿತಾರ ಅಂತ ನೋಡೋದಾದ್ರೆ, ಸರಳ ಬಡ್ಡಿಗೆ ಸೂತ್ರ ಇದೆ. ಸರಳ ಬಡ್ಡಿ ಈಸ್ ಈಕ್ವಲ್ ಟು ಏನ್ ಸೂತ್ರ ಐತೆ ಅಂದ್ರೆ PTR ಡಿವೈಡೆಡ್ ಬೈ 100 ಅಂತ. ಪಿ ಅಂದ್ರ ಅಸಲು, ಟಿ ಅಂದ್ರ ಸಮಯ, ಆರ್ ಅಂದ್ರ ಬಡ್ಡಿ ದರ ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಆಗಿರ್ತದ. ಇಂಟ್ರೆಸ್ಟಿಗೆ ಎಷ್ಟು ರೇಟ್ ಕೊಡಾತೀವಿ ಅಂತ, ಇದು ಸರಳ ಬಡ್ಡಿಗೆ ಸೂತ್ರ. ಇದನ್ನ ಹಾಕಿದ್ರಂತೂ ಡೆಫಿನೆಟ್ ಆಗಿ ಆನ್ಸರ್ ಬರುತ್ತವೆ. ಇದು ಹಾಕ್ಲಾರ್ದಂಗನೆ ಡೈರೆಕ್ಟ್ ಆಗಿ ಸಾಲ್ವ್ ಮಾಡುವಂತಹ ವಿಧಾನಗಳು ಇದಾವೆ. ಅವನ ಮುಂದಿನ ಒಂದು ಯಾವ ಸೊಲ್ಯೂಷನ್ಸ್ ಎಲ್ಲ ಮಾಡ್ತೀವಲ್ಲ, ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಲ್ಲ, ಅದರಲ್ಲಿ ಡಿಸ್ಕಷನ್ ಮಾಡೋಣ. ಮುಂದೆ ಪ್ರಾಬ್ಲಮ್ಸ್ ಬರ್ತಾವ. ಆ ಪ್ರಾಬ್ಲಮ್ ಮುಖಾಂತರ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನೀವು ಬೇಸಿಕ್ ಕಾನ್ಸೆಪ್ಟ್ ಯಾವ ರೀತಿ ಸಿಂಪಲ್ ಇಂಟ್ರೆಸ್ಟ್ ವರ್ಕ್ ಆಗುತ್ತಾ ಅನ್ನೋದನ್ನ ತಿಳ್ಕೊಂಡ್ಬಿಟ್ರೆ ಅಷ್ಟೇ ಸಾಕು, ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಹಾಗೆ ನೋಡ್ರಿ. ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ಒಂದು ಬೇಸಿಕ್ ಪ್ರಾಬ್ಲಮ್ ವಾಯ್ಸ್ ಡಿಸ್ಕಷನ್ ಮಾಡ್ಬೇಕಂದ್ರೆ, ಒಂದು ಅಸಲ್ ಏನಾರ ಒಂದು 1000 ರೂಪಾಯಿ ಕೊಟ್ಟಿದ್ರಿಪ್ಪ, ಯಾರಿಗಾರ ನಿಮ್ಮ ಫ್ರೆಂಡ್ಸ್ ಸಿಗುತ್ತೆ, ಯಾರಿಗಾರ 1000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರಿ. ಸಮಯ ಒಂದು 2 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ರಿ. ಓಕೆ, ಅವ ಎಷ್ಟು ಕೊಡ್ತಂತಿದ್ದ ರೇಟ್ ಅಂತಂದ್ರೆ 10% ಕೊಡ್ತಿದ್ದ ಅನ್ನೋದಾದ್ರೆ, ಇದನ್ನ ಮತ್ತೆ ಸರಳ ಬಡ್ಡಿ ಎಷ್ಟು ಕೊಡ್ಬೇಕು ಅವ ಹೊಳ್ಳಿ ಕೊಡ್ಬೇಕಾದ್ರೆ ನೋಡ್ರಿ, ಇಲ್ಲಿ ಸರಳ ಬಡ್ಡಿ ಎಷ್ಟು ಹಾಕಿ ಕೊಡ್ಬೇಕು ಅಂತ ಅನ್ನೋದಾದ್ರೆ,
ಅದಕ್ಕೆ ಏನು ಮಾಡ್ತೀರಿ ನೀವು ಪಿ ಟಿ ಆರ್ ಡಿವೈಡೆಡ್ ಬೈ 100 ಅಂತ ಹಾಕ್ತೀರಿ. ಸೊ ಪಿ ಎಷ್ಟೈತಿ 1000 ರೂಪಾಯಿ, ಟೈಮ್ ಎಷ್ಟೈತಿ 2 ವರ್ಷ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ 10% ಡಿವೈಡೆಡ್ ಬೈ 100 ಮಾಡ್ತೀರಿ. ಇವ್ಯಾಡ್ ಜೀರೋ ಇವ್ಯಾಡ್ ಜೀರೋ ಕ್ಯಾನ್ಸಲ್, 2 ಹತ್ಲೆ 20, 20 ಹತ್ಲೆ ಎಷ್ಟಾಗುತ್ತೆ 200 ಆಗುತ್ತೆ, ಹೌದಿಲ್ರಿ? ಇವ್ನು ಗುಣಾಕಾರ 10 2 20, 20 ಹತ್ಲೆ 200. ಸೊ ಇದು ಕಾಮನ್ 200 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಸಿಕ್ತು. ಹಾಗಿದ್ರೆ ಸರಳ ಬಡ್ಡಿ ನಿಮ್ಗೆ ಅವ ಎಷ್ಟು ಹಾಕಿ ಕೊಡ್ಬೇಕು? 2 ವರ್ಷ ಆದ್ಮೇಲೆ 200 ರೂಪಾಯಿ ಹಾಕಿ ಕೊಡ್ಬೇಕವ. ಸೊ ಹಾಗಿದ್ರೆ ಇದು ಸರಳ ಬಡ್ಡಿ ಅಷ್ಟ. ಆದ್ರೆ ಹೊಳ್ಳಿ ಹಿಂತಿರುಗಿಸಬೇಕಾದಂತಹ ಹಣ ಎಷ್ಟು ಅಂತ ಕೇಳಿದ್ರೆ, ಹೊಳ್ಳಿ ಹಿಂತಿರುಗಿಸಿ ವಾಪಸ್ ಕೊಡ್ಬೇಕಾದಂತಹ ಹಣ ಎಷ್ಟು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಮೊತ್ತ ಅಂತ ಕರಿತೀವಿ, ಎ ಅಂತ ಕರಿತೀವಿ, ಅಮೌಂಟ್ ಅಂತ ಕರಿತೀವಿ. ಅದು ಹಿಂತಿರುಗಿಸಿ ಕೊಡಬೇಕಾದಂತಹ ಹಣಕ್ಕೆ ಏನಾಗಿರ್ತದೆ ಅಂದ್ರೆ 1000 ರೂಪಾಯಿ ಫಸ್ಟ್ ನೀವು ಕೊಟ್ಟಿರ್ತೀರಿ, ಅದಕ್ಕೆ 200 ರೂಪಾಯಿ ಸೇರಿಸಿ ಕೊಡ್ಬೇಕವ. ಸೊ ಅವ ಎಷ್ಟು ಕೊಡ್ಬೇಕು ನಿಮಗೆ? ಹಂಗಿದ್ರೆ 1200 ರೂಪಾಯಿ ಹೊಳ್ ಕೊಡ್ಬೇಕು ನಿಮಗೆ ಬಡ್ಡಿ ಸಿಕ್ಕಾದ್ಮೇಲೆ. ಸೊ ಈ ರೀತಿ ಇದು ಬೈ ಯೂಸಿಂಗ್ ಫಾರ್ಮುಲಾ ಮೆಥಡ್. ಓಕೆ, ಸೊ ನಿಮಗೆ ಪರ್ಸೆಂಟೇಜ್ ಶಾರ್ಟ್ಕಟ್ಸ್ ಗೊತ್ತಿದ್ದಪ್ಪ ಅಂತಂದ್ರೆ ಇದನ್ನ ಈಸಿ ಆಗುತ್ತೆ. ಸೊ ಪರ್ಸೆಂಟೇಜ್ ಶಾರ್ಟ್ಕಟ್ಸ್ ನೀವು ಕಲಿಬೇಕು ಅಂದ್ರೆ ನೀವು ಬ್ರೈನ್ ಕ್ಯಾಲ್ಕುಲೇಷನ್, ಹೌ ಟು ಸಾಲ್ವ್ ದ ಪರ್ಸೆಂಟೇಜಸ್ ಬೈ ಯೂಸಿಂಗ್ ಬ್ರೈನ್ ಕ್ಯಾಲ್ಕುಲೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಯಾವ ರೀತಿ ಬ್ರೈನ್ ಕ್ಯಾಲ್ಕುಲೇಷನ್ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ಬೋದು? ಸೊ ನೀವು ಓಕೆ, ಈಗ ನೋಡ್ರಿ, ನಾವು ಪರ್ಸೆಂಟೇಜ್ನ ಯಾವ ರೀತಿ ಬ್ರೈನ್ ಕ್ಯಾಲ್ಕುಲೇಷನ್ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಸೊ ನೋಡ್ರಿ, ಒಂದು 1000 ರೂಪಾಯಿ ಐತೆ ಅಂತ ತಿಳ್ಕೊಳ್ರಿ. 1000 ರೂಪಾಯಿ ಐತಿ. ವಾಟ್ ಈಸ್ ದ 10% ಆಫ್ ದಿಸ್ ಅಂತ ಕೇಳಿದ್ರಪ್ಪ. ನಿಮಗೆ ಪರ್ಸೆಂಟೇಜ್ ಚಾಪ್ಟರ್ ಒಳಗೆ ಡಿಸ್ಕಷನ್ ಆಗಿರ್ತದೆ ಇದು. ಸೊ ಪರ್ಸೆಂಟೇಜ್ ಇದು ಇಲ್ಲಿ ಒಂದ್ಸಲ ತಿಳ್ಕೊಳ್ರಿ ಹಾಗೆ ಜನರಲ್ ಆಗಿ. ಹಿಂಗೆ ಕೊಟ್ಟಿದ್ರಪ್ಪ ಕ್ವಶನ್ ಒಳಗೆ 10% ಆಫ್ ವಾಟ್ ಈಸ್ 1000s 10% ಅಂತ ಕೇಳಿದ್ರಪ್ಪ, ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಈ ರೀತಿ ಕೇಳಿದ್ರು. ಅಥವಾ 5000s 50% ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಈ ರೀತಿ ಕೇಳಿದ್ರಪ್ಪ. ಅವಾಗ ಏನು ಮಾಡ್ತೀರಿ ನೀವು ಹಾಗಿದ್ರೆ? ಸೊ ನೋಡ್ರಿ, ಇದನ್ನ ಜನರಲ್ ಆಗಿ ನಾವು ಯಾವ ರೀತಿ ಬರಿತೀವಿ? ಫಾರ್ ಎಕ್ಸಾಂಪಲ್ ಇದನ್ನ 1000 ಇಂಟು ಪರ್ಸೆಂಟೇಜ್ ಬದಲಿ ಡಿವೈಡೆಡ್ ಬೈ 100 ಅಂತ ಬರ್ಕೋತೀರಿ, ಈಸ್ ಈಕ್ವಲ್ ಟು ಅವಾಗ ಈ 0 ಇವ್ಯಾಡ್ 0 ಇವ್ಯಾಡ್ 0 ಇವ್ಯಾಡ್ 0 ಕ್ಯಾನ್ಸಲ್ ಆಗ್ತೈತಿ, 10 ಹತ್ಲೆ ಎಷ್ಟಾಗುತ್ತೆ 100 ಆಗ್ತದೆ. ಸೊ ಈ ರೀತಿ ಮಾಡ್ತಿದ್ದೀರಿ ನೀವು, ಹೌದಾ? ಸೊ ಇವಕ್ಕೆಲ್ಲ ಇಷ್ಟು ಕೂಡ ಟೈಮ್ ವೇಸ್ಟ್ ಮಾಡೋದು ಬೇಡ. ಡೈರೆಕ್ಟಾಗಿ ನೋಡಿದ ತಕ್ಷಣ ಆನ್ಸರ್ ಮಾಡಬೇಕು. ಯಾವುದಾದ್ರೂ ಒಂದು ವಸ್ತುವದ್ದು 10% ವ್ಯಾಲ್ಯೂ ಕೇಳಿದ್ರಪ್ಪ ನಿಮ್ಗೆ, ಯಾವುದಾದ್ರೂ ಒಂದು ಸಂಖ್ಯೆಯ 10% ವ್ಯಾಲ್ಯೂ ಕೇಳಿದ್ರಪ್ಪ ನಿಮ್ಗೆ ಅಂತಂದ್ರೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಡೈರೆಕ್ಟ್ ಏನು ಮಾಡ್ಬೇಕಂದ್ರೆ ಇವು ಎಷ್ಟು 0 ಅದಾವಲ್ಲ ಅದ್ರೊಳಗೆ ಒಂದು 0 ಬಿಟ್ಟು ಪಾಯಿಂಟ್ ಕೊಡ್ಬೇಕು, ಅದು 100 ಆಗಿಬಿಡ್ತೈತಿ. ಅರ್ಥ ಆಯ್ತ್ರಿ? ಸೊ ಇನ್ನು ಹೆಂಗಾರ ಕೊಡ್ಲಿ ಅವ್ರು 5634ರದ 10% ಎಷ್ಟಾಗಿರ್ತದ ಅಂತ ಕೇಳಿದ್ರಪ್ಪ. ಅವಾಗೂ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. 10% ಕೇಳ್ಯಾರ, ಒಂದು ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಿ 563.4 ಅಂತ ಹೇಳ್ಬಿಟ್ರೆ ಮುಗಿದೋದು, ಇಷ್ಟ. ಇದು 10% ವ್ಯಾಲ್ಯೂ. ಹಂಗ 7684ರದ 1% ವ್ಯಾಲ್ಯೂ ಎಷ್ಟಾಗತ್ತೆ ಅಂತ ಕೇಳಿದ್ರಪ್ಪ ನಿಮಗೆ ಅನ್ನೋದಾದ್ರೆ, ಸೊ ಇಲ್ಲೂ ಭಾಳ ಸಿಂಪಲ್. ಇಲ್ಲಿ 1% ಕೇಳಿದ್ರೆ 2 ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಬೇಕು, ಡೈರೆಕ್ಟಾಗಿ 26.84 ಅಂತ ಹೇಳ್ಬಿಡ್ಬೇಕು, ಇಷ್ಟ 1%ಗೆ. ಅರ್ಥ ಆಯ್ತ್ರಿ? ಸೊ 1% ಕೇಳಿದ್ರೆ ಇಷ್ಟ 10%. ಇಲ್ಲ 50% ಕೇಳ್ತಾರ್ರಿ. ಏನು ಕೇಳ್ತಾರ? 50% ಕೇಳ್ತಾರ. ಸೊ 50% ಅಂದ್ರೆ ಏನದು? ನೋಡಿದ ತಕ್ಷಣ ಗೊತ್ತಾಗತ್ತೆ. 50% ಅಂದ್ರೆ ಏನ? ಅರ್ಧ ಹೌದಿಲ್ರಿ ಅದು? 50% ಅಂದ್ರೆ ಏನದು? ಅರ್ಧ ಹೌದಿಲ್ಲ? ಸೊ ಇದು 5000ದ ಅರ್ಧ ಎಷ್ಟು? 2500 ಡೈರೆಕ್ಟಾಗಿ ಹೇಳ್ಬಿಡ್ಬೋದು, ಹೌದಿಲ್ರಿ? ಸೊ ಈ ರೀತಿ ಇರ್ತಾವ. ಅರ್ಥ ಆಯ್ತಾ? ಇಲ್ಲಪ್ಪ ನನಗೆ ಇದನ್ನ ಹಂಗೆ ಕೇಳತ್ತಿಲ್ಲ, ಜನರಲ್ ಆಗಿ ಒಂದು 3000ದ 5% ಕೇಳತ್ತಾನ, 5% ಕೇಳತ್ತಾನ ಎಷ್ಟಾಗತ್ತ ಅಂತ. ಸೊ ನಮ್ಗೆ 5% ಗೊತ್ತಿಲ್ಲಲ್ಲ, ಬಿಡ್ರಿ. 10% ಗೊತ್ತು ನಿಮ್ಗೆ? 10% ಏನಾಗುತ್ತೆ? ಡೈರೆಕ್ಟ್ ಒಂದು ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಿ 300 ಅಂತ ಹೇಳ್ತೀರಿ, 10% ವ್ಯಾಲ್ಯೂವಾ? ಹಾಗಿದ್ರೆ 5% ಅಂದ್ರೆ 10% ಇದ್ರೆ ಅರ್ಧ ಅದ, ಹೌದಿಲ್ರಿ? 5% ಅಂದ್ರೆ ಏನದು? 10% ಇಂದ ಅರ್ಧ. ಸೊ 300 ಅರ್ಧ ಎಷ್ಟಾಗುತ್ತೆ ಹಾಗಿದ್ರೆ? 150 ಆಗುತ್ತೆ. ಇದೇ ಆನ್ಸರ್ 5%ಗೆ. 3000ದ 5% ಏನಂತ ಕೇಳಿದ್ರೆ 150 ಅಂತ ಹೇಳ್ಬಿಡ್ಬೇಕು. ಸೊ ಇವೆಲ್ಲ ಬ್ರೈನ್ ಕ್ಯಾಲ್ಕುಲೇಷನ್. ಇವನ್ನ ನಾವು ಬೈ ಯೂಸಿಂಗ್ ಪೇಪರ್ ಆ್ಯಂಡ್ ಪೆನ್ ನಾವು ಸಾಲ್ವ್ ಮಾಡಬಾರ್ದು. ಡೈರೆಕ್ಟ್ ಆಗಿತ್ತಲ್ಲ ಬ್ರೈನ್ ಕ್ಯಾಲ್ಕುಲೇಷನ್ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ಬೇಕು. ಸೊ ಅದೇ ರೀತಿ ನೋಡ್ರಿ, ಈಗ ಹಂಗಿದ್ರೆ ಅದ ಒಂದು 2000 ರೂಪಾಯಿದ 6% ಕೇಳಿದಪ್ಪ, ಅವಾಗ ಏನು ಮಾಡ್ತೀರಿ ಹಾಗಿದ್ರೆ? ಭಾಳ ಸಿಂಪಲ್. ನಮ್ಗೆ 6% ಗೊತ್ತಿಲ್ಲ ಅಲ್ಲ, ಬೇಡ 10% ಗೊತ್ತೈತೆ ನಮ್ಗೆ. 10% ಏನಾಗುತ್ತೆ ಇದ್ರದ್ದು? 200 ಆಗುತ್ತೆ. 10% ಇದ್ರದ್ದು ಏನಾಗುತ್ತೆ? 200 ಆಗುತ್ತೆ. ಸೊ ನಮ್ಗೆ 6% ಕೇಳತ್ತಾರೆ. 6% ಅಂದ್ರೇನ? 5% ಪ್ಲಸ್ 1% ಹೌದಿಲ್ರಿ? 5% ಪ್ಲಸ್ 1% ಹೌದಾ? ಸೊ ಇದು 6%ನ 5 ಈಗ ನೋಡ್ರಿ, ಇದು 10% ವ್ಯಾಲ್ಯೂ ಏನಾಯ್ತು? 2000ದ 10% ವ್ಯಾಲ್ಯೂ ಏನಾಗುತ್ತೆ? 200 ಆಗುತ್ತೆ.
2000ದ 10% ವ್ಯಾಲ್ಯೂ 200 ಆಯ್ತು. ಹಾಗಿದ್ರ 5% ವ್ಯಾಲ್ಯೂ ಅಂದ್ರೆ ಇದ್ರ ಅರ್ಧ ಆಗಿರ್ತದ. ಹೌದಿಲ್ರಿ? 5% ವ್ಯಾಲ್ಯೂ ಏನಾಗತ್ತ? ₹100 ಆಗಿರ್ತದ. ಸೊ ಹಾಗೆ ಇನ್ನು 1% ವ್ಯಾಲ್ಯೂ ಇದ್ರದ್ದು 1% ವ್ಯಾಲ್ಯೂ ಅಂದ್ರೆ ನಾವು 2 ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಿ ₹20 ಅಂತ ಹೇಳಿದ್ನಿ. ಹೌದಿಲ್ರಿ? ಸೊ ಹಾಗಿದ್ರೆ ಇದು ಎಷ್ಟಾಗುತ್ತೆ? 120 ಆಗುತ್ತೆ. ಅರ್ಥ ಆಯ್ತಾ? ಸೊ ಮಾಡಿ ನೋಡ್ರಿ ಬೇಕಾದ್ರೆ 2000 ಇಂಟು 6/100 ಮಾಡಿದ್ರೆ ಇವೆರಡು 0 ಕ್ಯಾನ್ಸಲ್, 6 2 12 120. ಸೊ ಇದನ್ನ ನೀವು ಅನ್ಕೋಬಹುದು, ಸರ್ ಹಿಂಗ ಮಾಡಿದ್ರೆ ಡೈರೆಕ್ಟ್ ಆಗಿ ಬರ್ತೈತಲ್ರಿ ಸರ್, ಇಷ್ಟೆಲ್ಲ ಅದಕ್ಕೆ ಗುದ್ದಾಡಕತ್ತೀರಿ ಅಂತಂದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ರಿ. ಸೊ ಇವೆಲ್ಲ ಕಾನ್ಸೆಪ್ಟ್ಸ್ ಏನಾಗಿರ್ತಾವಲ್ಲ, ಇದನ್ನ ನಾವು ಕಂಪಲ್ಸರಿ ನಾವು ಇದನ್ನ ಬೈ ಯೂಸಿಂಗ್ ಪೇಪರ್ ಅಂಡ್ ಪೆನ್ ಯೂಸ್ ಮಾಡಬೇಕು. ಪೇಪರ್ ಅಂಡ್ ಪೆನ್ ಯೂಸ್ ಮಾಡಕತ್ತೀವಪ್ಪ ಅಂತಂದಾಗ ನಮಗೆ ಟೈಮ್ ಭಾಳ ಹೋಗುತ್ತಾ. ಎಕ್ಸಾಮ್ನಾಗ ಇರೋದೇ ನಮಗೆ ಒಂದು ಕ್ವಶನ್ ಅಟೆಂಪ್ಟ್ ಮಾಡಕ್ಕೆ 30ರಿಂದ 40 ಸೆಕೆಂಡ್ ಟೈಮ್ ಇರ್ತದೆ. ಹೌದಾ? ಸೊ ಅದಕ್ಕೆ ನಾವು 40 ಸೆಕೆಂಡ್ ಒಳಗೆ ಆನ್ಸರ್ ಮಾಡಬೇಕಪ್ಪ ಅಂತಂದ್ರೆ ಇಷ್ಟೆಲ್ಲ ಬರ್ಕೋತ ಕುಂತು ಆಮೇಲೆ ಕಡ್ತಾ ಹೊಡೆಯುವಂಥ ಅವಶ್ಯಕತೆ ಇರಂಗಿಲ್ಲ. ಡೈರೆಕ್ಟ್ ಬೈ ಯೂಸಿಂಗ್ ಬ್ರೈನ್ ಕ್ಯಾಲ್ಕುಲೇಷನ್ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಅದಕ್ಕೆ ನಿಮಗೆ ಪರ್ಸೆಂಟೇಜ್ ಶಾರ್ಟ್ಕಟ್ಸ್ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿದೆ. ಓಕೆ. ಸೊ ನೋಡ್ರಿ, ಇನ್ನು ನಾವು ಒಂದು ಇದು ಸಿಂಪಲ್ ಇಂಟ್ರೆಸ್ಟಿಗೆ ಬರೋಣ ಅಂತ. ಸೊ ಸಿಂಪಲ್ ಇಂಟ್ರೆಸ್ಟ್ ನೋಡ್ರಿ. ಓಕೆ, ಸಿಂಪಲ್ ಇಂಟ್ರೆಸ್ಟ್. ಸೊ ಸಿಂಪಲ್ ಇಂಟ್ರೆಸ್ಟಿಗೆ ಬಂದರೆ ನಾವೀಗ ಇನ್ನೊಂದು ಅಸೆಲ್ ಅಮೌಂಟ್ ಕೊಡ್ತೀನಿ. ನಾನು ಅಸೆಲ್ ಎಷ್ಟಾಗಿರ್ತದೆ? ಒಂದು ₹5,000 ಐತೆ ಅಂತ ತಿಳ್ಕೊಳ್ರಿ. ಅಸೆಲ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತೆ ಅಂತಂದ್ರೆ ಒಂದು 10% ಐತೆ ಅಂತ ತಿಳ್ಕೊಳ್ರಿ. ಹೋಗ್ಲಿ, ಟೈಮ್ ಎಷ್ಟೈತೆ ಅಂತಂತಂದ್ರೆ ಒಂದು 2 ವರ್ಷ ಐತೆ ಅಂತ ತಿಳ್ಕೊಳ್ರಿ. ಸೊ ಇದನ್ನ ಏನು ಮಾಡಬೇಕು? ಹಾಗಿದ್ರೆ ರೇಟ್ ಇದು ಸಿಂಪಲ್ ಇಂಟ್ರೆಸ್ಟ್ ಕೇಳ್ತಾನೆ. ಈಗ ಸಿಂಪಲ್ ಸರಳ ಬಡ್ಡಿ ಅಂದ್ರೆ ನಾವು PTR/100 ಹಾಕಿ ಮಾಡೋದು ಒಂದು ಸ್ಟೈಲ್ ಅದು. ಹೌದಾ? ಅದಂತೂ ಸೂತ್ರದ ವಯಸ್ಸು ಹಾಕಿದ್ರೆ ಡೆಫಿನೆಟ್ ಆಗಿ ಬರುತ್ತೆ. ಡೆಫಿನೆಟ್ ಆಗಿ ಸೂತ್ರ ಇಲ್ಲಾರ್ದಂಗೆ ಡೈರೆಕ್ಟ್ ಆಗಿ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು ನೋಡ್ರಿ. ನಮಗೆ ಗೊತ್ತೈತಿ 5,000ದ 10% ಅಂದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ನಲ್ಲಿ ಇಲ್ಲಿ ಈಗಲೇ. 5,000ದ 10%. ಸೊ 5,000ದ 10% ಬೇಕಂದ್ರೆ ಏನ್ ಮಾಡಿದ್ದೆ ನಾನು? 10% ವ್ಯಾಲ್ಯೂ ಬೇಕು ಕಂಡಿಡೀರಿ ಅಂತ ಕೇಳಿದ್ರೆ ಅಂದ್ರೆ ಏನ್ ಹೇಳ್ತಿದ್ರಿ? ಒಂದು ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಿ ₹500 ಅಂತ ಹೇಳ್ತಿದ್ರಿ. 5,000ದ 10% ಯಾವಾಗಲೂ ಎಷ್ಟಾಗಿರ್ತದ? 500 ಆಗಿರ್ತದ. ಸೊ ಮೊದಲನೇ ವರ್ಷದ ಬಡ್ಡಿ ಎಷ್ಟು ಸಿಕ್ತು? 500 ಸಿಕ್ತು. ಹಾಗೆ ಎಷ್ಟು ವರ್ಷ ಬಡ್ಡಿ ಕೇಳತ್ತಾರ ಅವರು? 2 ವರ್ಷ ಕೇಳತ್ತಾರ. 2ನೇ ವರ್ಷದ ಬಡ್ಡಿನೂ ಎಷ್ಟಾಗುತ್ತೆ ಅಂದ್ರೆ 500 ಆಗುತ್ತೆ. 500 ಪ್ಲಸ್ 500 ಎಷ್ಟಾಗುತ್ತೆ? 1000 ಆಗುತ್ತೆ. ಡೈರೆಕ್ಟ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯ್ತು? 1000 ಆಯ್ತು. ಬೇಕಾದ್ರೆ ಹಾಕಿ ನೋಡ್ರಿ, PTR/100. 500 ಇದು ಸಾರಿ 5,000 10% 2 ವರ್ಷಕ್ಕೆ ಡಿವೈಡೆಡ್ ಬೈ ₹1,000 ₹100. ಇವೆರಡು 0 ಇವೆರಡು 0. 50 ಹತ್ಲೆ 500 500 ಎರಡ್ಲೆ ₹1,000. ಸೊ ಇಷ್ಟೆಲ್ಲ ಬರ್ಕೊಂತ ಮಾಡುವಂಥ ಪೇಷನ್ಸ್ ಇರಂಗಿಲ್ಲ. ಅದಕ್ಕೆ ಡೈರೆಕ್ಟ್ ಆಗಿ ನೀವೇನು ಹೇಳಬೇಕು? 5,000ದ 10% ಏನಾಗುತ್ತೆ? 500 ಆಗುತ್ತೆ. ಮೊದಲನೇ ವರ್ಷದ ಬಡ್ಡಿ 500, ಎರಡನೇ ವರ್ಷದ ಬಡ್ಡಿ 500, ಒಟ್ಟು 2 ಕೂಡಿಸಿದ್ರೆ ₹1,000 ಡೈರೆಕ್ಟ್ ಆಗಿ ನೋಡಿದ ತಕ್ಷಣ ಆನ್ಸರ್ ಮಾಡಬೇಕು. ಸೊ ಈ ರೀತಿ ಕಾನ್ಸೆಪ್ಟ್ಸ್ ಇರ್ತಾವೆ. ಸೊ ಇದು ಮತ್ತೆ ಯಾವಾಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಸೊ ನೋಡ್ರಿ, ಫಾರ್ ಎಕ್ಸಾಂಪಲ್ ಸೊ ಮುಂದಿನ ಪ್ರಾಬ್ಲಮ್ ನೋಡೋಣ. ಸಪೋಸ್ ಕ್ವಶನ್ ಅಲ್ಲಿ ಈ ರೀತಿ ಕೊಟ್ಟಿದ್ರು. ಸೊ ಪ್ರಿನ್ಸಿಪಲ್ ಎಷ್ಟೈತೆ ಅಂತಂದ್ರೆ ಒಂದು ಅಂದಾಜು ₹1,200 ಐತೆ ಅಂತ ತಿಳ್ಕೊಳ್ರಿ. 1,200. ಟೈಮ್ ಪೀರಿಯಡ್ ಏನೈತೆ ಅಂದ್ರೆ ಒಂದು 2 ವರ್ಷ ಆಯ್ತು ಅಂತ ತಿಳ್ಕೊಳ್ರಿ. ಸೊ ರೇಟ್ ಎಷ್ಟೈತೆ ಅಂತಂದ್ರೆ ರೇಟ್ ಒಂದು 33.33% ಅಂತ ಕೊಟ್ಟಿದ್ರು. ಸಿಂಪಲ್ ಇಂಟ್ರೆಸ್ಟ್ ಕಂಡಿಡೀರಿ, ಸರಳ ಬಡ್ಡಿ ಕಂಡಿಡೀರಿ ಅಂತ ಕೇಳಿದ್ರೆ ಸೊ ನೀವೇನು ಹೇಳ್ತೀರಿ? ಸೊ PTR/100 ರೀ ಸರ್ ಅಂತ ಹೇಳ್ತೀರಿ. ಹೌದಿಲ್ಲ? ಸೊ ಪಿ ಅಂದ್ರೆ ಎಷ್ಟೈತ್ರಿ? 1,200 ರೀ. 2 ಇಯರ್ಸ್ ಟೈಮ್ ಐತ್ರಿ. ಸೊ 33.33 ಅಂತ ಬರ್ಕೋತೀರಿ, ಡಿವೈಡೆಡ್ ಬೈ 100 ಅಂತ ಬರಿಬೇಕ್ರಿ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ ನೋಡ್ರಿ. ಸೊ ಕಡ್ತ ಹೊಡೆಯೋದಕ್ಕೆ ಸಮಸ್ಯೆ ಆಗುತ್ತಾ? ಕಡ್ತ ಹೊಡೆಯೋದಕ್ಕೆ ಏನಾಗ್ತದೆ? ಸಮಸ್ಯೆ ಆಗುತ್ತಾ? ನೀವು ಲೇಟಾಗಿ ಆನ್ಸರ್ಸ್ ತೊಗೊಂಡ್ಬರ್ತೀರಿ. ಸೊ ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂತಂದ್ರೆ, ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು PTR ಅಪ್ಲೈ ಮಾಡಬಾರ್ದು. ಸೊ ಅದಕ್ಕೆ ಈ ಮೆಥಡ್ ಇಲ್ಲಿ ವರ್ಕ್ ಆಗಂಗಿಲ್ಲ. ಅದಕ್ಕೆ ಎಲ್ಲ ಮೆಥಡ್ ಕಲ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ. ಸೊ ಅವಾಗ ಏನು ಮಾಡ್ಬೇಕು ನೋಡ್ರಿ, ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಕೇಳಿದ್ರಪ್ಪ ಅಂತಂದಾಗ ಸೊ ನೋಡ್ರಿ, ನಾವು ಈಗಲೇ ಒಂದು ಟಾಪಿಕ್ನ ಡಿಸ್ಕಷನ್ ಮಾಡಿದ್ವಿ. ಸೊ ಇದು ನಮ್ಗೆ ಪರ್ಸೆಂಟೇಜ್ ಶಾರ್ಟ್ಕಟ್ಸ್ನ ಪ್ರಕಾರ. ಸೊ ಪರ್ಸೆಂಟೇಜ್ ಶಾರ್ಟ್ಕಟ್ಸ್ ಯಾರಿಗೆಲ್ಲ ಪರ್ಸೆಂಟೇಜ್ ಶಾರ್ಟ್ಕಟ್ಸ್ ಗೊತ್ತಿಲ್ಲ ಅವರು ನಂದು ಇನ್ನೊಂದು ಕ್ಲಾಸ್ ಮಾಡಿದ್ದೀನಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಕ್ಲಾಸ್ ಮಾಡಿದ್ದೀನಿ. ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸ್ಟಾರ್ಟಿಂಗೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಲ್ಲಿ ಹೋಗಿ ನೋಡ್ಕೊಳ್ರಿ ಅದನ್ನು. ಪರ್ಸೆಂಟೇಜ್ ಶಾರ್ಟ್ಕಟ್ಸಿಂದ ಒಂದು ಚಾರ್ಟ್ ಇದೆ, ಆ ಚಾರ್ಟ್ನ ಅಲ್ಲಿ ಹೋಗಿ ನೋಟ್ ಮಾಡ್ಕೊಳ್ರಿ. ಆ ನೋಟ್ ಮಾಡ್ಕೊಂಡ್ರೆ ನಿಮ್ಗೆ ಅಪ್ಡೇಟ್ ಸಿಗ್ತದೆ, ಐಡಿಯಾ ಸಿಗುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದು. ಸೊ ಪರ್ಸೆಂಟೇಜ್ ಶಾರ್ಟ್ಕಟ್ ನೋಡ್ರಿ,
33.33 ಅಂತ ಬಂತಂದ್ರೆ ಯಾವಾಗಲೂ 33.33% ಅಂತ ಎಲ್ಲರೂ ಕೇಳಿದ್ರೆ ನಿಮ್ಮ ಕ್ವಶನ್ ಒಳಗೆ ಎಲ್ಲ ಕಡೆ ಕೇಳ್ತಾರ. ಕಾಂಪೌಂಡ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್ ಆಗಿರ್ಬೋದು, ಪರ್ಸೆಂಟೇಜ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು, ಹಾಗೆ ನಿಮ್ಗೆ ಡೇಟಾ ಇಂಟರ್ಪ್ರಿಟೇಷನ್ ಅಂತ ಬರುತ್ತೆ. ಸೊ ಅಲ್ಲೂ ಕೂಡ ಅವಶ್ಯವಾಗಿ ಕೇಳ್ತಾರೆ. ಸೊ 33.33% ಅಂದ್ರೆ ಏನಾಗುತ್ತೆ ಅಂದ್ರೆ 1/3 ಆಗುತ್ತೆ ಇದ್ರ ವ್ಯಾಲ್ಯೂ. ಯಾವಾಗಲೂ ನೆನ್ಪಿಟ್ಕೋಬೇಕು. ಹಾಗಿದ್ರೆ 12,000 ನಾವೇನ್ ಮಾಡಿದ್ವಿ, ಮೊದಲನೇ ವರ್ಷದ ಕಂಡಿಡಿಯೋಣ, ಆಮೇಲೆ 2ನೇ ವರ್ಷದ ಕಂಡಿಡಿಯೋಣ. ಸೊ ಮೊದಲನೇ ವರ್ಷದ ಕಂಡು ಹಿಡಿಬೇಕಾಗಿತ್ತಪ್ಪ ಅಂದ್ರೆ 1200ದ್ದು 1/3 ಮಾಡ್ಬೇಕು. 1200ದ್ದು ಏನ್ ಮಾಡ್ಬೇಕ್ರಿ? 1/3 ಮಾಡ್ಬೇಕು. 3 1 3 3 4 400. ಹೌದಾ? ಸೊ ಬಡ್ಡಿ ಎಷ್ಟು ಸಿಕ್ತು ನಮ್ಗೆ? ಹಾಗಿದ್ರೆ 400 ರೂಪಾಯಿ ಸಿಕ್ತು. ಸೊ ಪ್ರತಿ ವರ್ಷ ಬಡ್ಡಿ ಸೇಮ್ ಆಗ್ತಿರ್ತಿತ್ತೋ ಏನ್ ಚೇಂಜ್ ಆಗ್ತಿರ್ತಿತ್ತೋ? ಯಾವಾಗ? ಸರಳ ಬಡ್ಡಿಯಲ್ಲಿ. ಸೊ ಸರಳ ಬಡ್ಡಿಯೊಳಗ ಪ್ರತಿ ವರ್ಷ ಏನಾಗಿರ್ತದೆ? ಬಡ್ಡಿ ಸೇಮ್ ಆಗಿರ್ತದೆ. ಅದು ಹಾಗಿದ್ರೆ ಎರಡನೇ ವರ್ಷನೂ ಏನಾಗುತ್ತೆ? 400 ರೂಪಾಯಿನ ಆಗಿರ್ತದೆ. ಹಾಗಿದ್ರೆ 2 ವರ್ಷದ ಬಡ್ಡಿ ಎಷ್ಟಾಯ್ತು ಅಂತಂದ್ರೆ 800 ರೂಪಾಯಿ ಅಂತ ಹೇಳ್ಬೇಕು ನೀವು ಡೈರೆಕ್ಟ್ ಆಗಿ. ಅರ್ಥ ಆಯ್ತಾ? ಇದು ಸರಳ ಬಡ್ಡಿ. ಓಕೆ. ಸೊ ಇದೇ ರೀತಿ ಇನ್ನೊಂದು ಕ್ವಶನ್ ನೋಡಿರ್ಬೇಕಾದ್ರೆ ಅಸಲು ಒಂದು 2,800 ರೂಪಾಯಿ ಆಯ್ತು ಅಂತ ತಿಳ್ಕೊಳ್ಳೋಣ. ಟೈಮ್ ಪೀರಿಯಡ್ ಒಂದು 3 ವರ್ಷ ಆಯ್ತು ಅಂತ ತಿಳ್ಕೊಳ್ಳೋಣ. 3 ಇಯರ್ಸ್ ಆಯ್ತು ಅಂತ ತಿಳ್ಕೊಳ್ಳೋಣ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಈ ಸಲ 14.28% ಐತೆ ಅಂತ ತಿಳ್ಕೊಟ್ರಿ. ವಾಟ್ ಈಸ್ ಸರಳ ಬಡ್ಡಿ? ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತ ಕೇಳಿದ್ರು. ಸೊ ನೋಡ್ರಿ, ಸೊ ಇಲ್ಲೂ ಬೈ ಯೂಸಿಂಗ್ ಪರ್ಸೆಂಟೇಜ್ ಶಾರ್ಟ್ಕಟ್ಸ್ 14.28% ಅಂದ್ರೆ ಯಾವಾಗಲೂ ನೆನಪಿಟ್ಕೋಬೇಕು 1/7 ಅಂತ ಅರ್ಥ. 14.28% ಅಂದ್ರೆ ಏನ್ರಿ ಅದು? 1/7. ಹಾಗಿದ್ರೆ ಮೊದಲನೇ ವರ್ಷದ ಬಡ್ಡಿ ಫಸ್ಟ್ ಕಂಡಿಡಿಯೋಣ, 2ನೇ ವರ್ಷದ ಆಮೇಲೆ ಕಂಡಿಡಿಯೋಣ, 3ನೇ ವರ್ಷದ ಆಮೇಲೆ ಕಂಡಿಡಿಯೋಣ. ಫಸ್ಟ್ ಮೊದಲನೇ ವರ್ಷದ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ಬೇಕು? 2,800ಕ್ಕೆ 1/7 ಗುಣಾಕಾರ ಮಾಡ್ಬೇಕು. ಸೊ ಹಂಗಂದ್ರೆ 7 1 7 7 ಎಷ್ಟಲೇ 28, 7 4 28. ಹಾಗಿದ್ರೆ 400 ಆಯ್ತಾ? ಸೊ ಮೊದಲನೇ ವರ್ಷದ ಬಡ್ಡಿ 400, 2ನೇ ವರ್ಷಕ್ಕೆ ಅದು 400 ಆಗಿರ್ತದ, 3ನೇ ವರ್ಷಕ್ಕೆ ಎಷ್ಟಾಗತ್ತ? 400 ಆಗಿರ್ತದ. ಹಾಗಿದ್ರೆ ಓವರ್ ಆಲ್ ಎಷ್ಟು ಬಡ್ಡಿ ಆಗತ್ತ? 1,200 ರೂಪಾಯಿ ಆಗಿರ್ತದ. ಅರ್ಥ ಆಯ್ತಾ? ಸೊ ಇವೆಲ್ಲ 400 + 400 + 400 1,200. ಸೊ ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್. ಸೊ ಈ ರೀತಿ ನಾವು ಸಾಲ್ವ್ ಮಾಡ್ಬೋದು. ಸೊ ಇವೆಲ್ಲ ವಿಧಾನಗಳನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಬೈ ಯೂಸಿಂಗ್ ಪರ್ಸೆಂಟೇಜ್ ಶಾರ್ಟ್ಕಟ್ಸ್ ನಾವು ಈ ರೀತಿ ಮಾಡ್ಕೋಬಹುದು. ಸೊ ನಿಮ್ಗೆ ಐಡಿಯಾ ಇರಬೇಕು, ಅದಕ್ಕೆ ಆ ಕಾರಣಕ್ಕೆ ಹಂಗೆ ಹೇಳಿದೆ. ಸೊ ನೆಕ್ಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ನಾಗೂ ಇದೇ ರೀತಿ ಬರ್ತೈತಿ. ಸೊ ಯಾರೆಲ್ಲ ಕಾಂಪೌಂಡ್ ಇಂಟ್ರೆಸ್ಟ್ ಮುಂದೆ ನೋಡ್ಬೇಕು ಅನ್ಕೊಂಡಿದ್ದೀರಿ ಅವರೆಲ್ಲ ಕಮೆಂಟ್ ಮಾಡಿ, ಅದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಬಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಇದನ್ನ ಪೂರ್ತಿಯಾಗಿ ಒಂದು ಪಾಯಿಂಟ್ ಬಿಡ್ಲಾರ್ದಂಗೆ ನೋಡ್ಕೊಂತ ಹೋಗ್ಬೇಕಾಗತ್ತೆ. ಯಾಕೆ ಒಂದು ಪಾಯಿಂಟ್ ಬಿಡ್ಲಾರ್ದಂಗೆ ನೋಡ್ಕೊಂತ ಹೋಗ್ಬೇಕಾಗತ್ತೆ ಅಂತಂದ್ರೆ, ಸೊ ನಮ್ಗೆ ಈಗ ಒಂದು ಪ್ರಾಬ್ಲಮ್ ಇರುತ್ತೆ ಅಂತಂದ್ರೆ ಆ ಪ್ರಾಬ್ಲಮಿಗೆ ಒಂದು ವಿಧಾನದಾಗ ಬಿಡಿಸ್ಬಿಟ್ರೆ ಆನ್ಸರ್ ಬರ್ತಿರ್ತೈತೆ, ಒಪ್ಪೋತ್ನ ಇಲ್ಲ ಅನ್ನಂಗಿಲ್ಲ. ಆದ್ರೆ 2-3 ವಿಧಾನಗಳನ್ನ ನಾವು ಎದಕ್ಕೆ ಇಲ್ಲಿ ಹೇಳ್ತೀವಪ್ಪ ಅಂತಂದ್ರೆ, ಸಮ್ ಟೈಮ್ಸ್ ಒಂದು ವಿಧಾನ ವರ್ಕ್ ಆಗಿಲ್ಲ ಅಂದ್ರೂ ಏನಾಗಿರ್ತದೆ, ಇನ್ನೊಂದು ವಿಧಾನ ವರ್ಕ್ ಆಗ್ತಿರ್ತೈತೆ. ಹಾಗಾಗಿ ನೀವು ಎಲ್ಲ ಅದ್ರ ಕರೆಸ್ಪಾಂಡಿಂಗ್ ಏನೇನು ಇರ್ತಾವಲ್ಲ, ಏನು ವಿಧಾನಗಳಿರ್ತಾವಲ್ಲ ಅವನ್ನೆಲ್ಲನೂ ಕಲಿಯೋದು ಅತ್ಯವಶ್ಯಕ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ. ಸೊ ಇನ್ನು ಮುಂದೆ ಪ್ರಾಬ್ಲಮ್ಸ್ನ ಡಿಸ್ಕಷನ್ ಮಾಡೋಣಂತ. ಸೊ ಬೇಸಿಕ್ ಪ್ರಾಬ್ಲಮ್ಸ್ ವಿತ್ ರಿಪೀಟೆಡ್ ಇನ್ ಪ್ರಿವಿಯಸ್ ಇಯರ್ ಎಕ್ಸಾಮ್ಸ್ಗಳೊಳಗೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನಾವು ಈಗ ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಬನ್ನಿ ಫ್ರೆಂಡ್ಸ್. ಸೊ ಹಾಗಿದ್ರೆ ಇದರಲ್ಲಿ ಬರ್ತಕ್ಕಂತಹ ಬೇಸಿಕ್ ಕ್ವಶನ್ಸ್ ಯಾವ ಟೈಪ್ ಇರ್ತಾವ ಅಂತ ನೋಡೋಣ ಬನ್ನಿ. ಸೊ ಸರಳ ಬಡ್ಡಿ ಅಂತ ಕಾನ್ಸೆಪ್ಟ್ ಅಂತಂದ್ರೆ, ಇದು ಸರಳ ಬಡ್ಡಿ ಯಾವಾಗಲೂ ಚಕ್ರ ಬಡ್ಡಿಗಿಂತ ಬಹಳ ಸುಲಭವಾದಂತಹ ಒಂದು ಚಾಪ್ಟರ್. ಸೊ ಹೌದಾ? ಸೊ ಅದರಲ್ಲಿ ನಾವು ಸರಳ ಬಡ್ಡಿಯೊಳಗೆ ಮೊದಲನೇ ಕ್ವಶನ್ ನೋಡ್ರಿ. ವಾಟ್ ಈಸ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ಅ ಪ್ರಿನ್ಸಿಪಲ್ ಆಫ್ 1,800 at the rate of 10% per annum for 3 years ಅಂತ ಕೇಳಿದ್ದಾರೆ. ಸೊ ಇದರ ಅರ್ಥ, ಒಬ್ಬ ವ್ಯಕ್ತಿ ಏನ್ ಮಾಡ್ತಿದ್ದಾನಪ್ಪ ಅಂತಂದ್ರೆ 1,800 ರೂಪಾಯಿಗಳನ್ನ 3 ವರ್ಷಕ್ಕೆ 10% ಬಡ್ಡಿ ದರದಂತೆ ಬಿಡ್ತಾ ಇದ್ದಾನೆ. ಹಾಗಿದ್ರೆ ಅಲ್ಲಿ ಸಂಗ್ರಹವಾಗುವ ಸರಳ ಬಡ್ಡಿಯನ್ನ ಕಂಡುಹಿಡಿಯಿರಿ, ಅದರ ಎಷ್ಟು ಬಡ್ಡಿ ಬರ್ತೈತಿ ಅಂತ ಕೇಳ್ತಿದ್ದಾರೆ. ಹೌದ್ರಿ? ಸೊ ಈ ರೀತಿ ಕ್ವಶನ್ಸ್ನ ಡೈರೆಕ್ಟಾಗಿ ನಾವು ಬೈ ಯೂಸಿಂಗ್ ಫಾರ್ಮುಲಾನು ಮಾಡ್ಬೋದು, ಅಥವಾ ಡೈರೆಕ್ಟ್ ಸಿಂಪ್ಲಿಫಿಕೇಶನ್ ಮಾಡ್ಬೋದು, ಅಥವಾ ಇನ್ನೊಂದು ಶಾರ್ಟ್ಕಟ್ ಮೆಥಡ್ ಇದೆ ಅದನ್ನು ಹೇಳ್ಕೊಡ್ತೇನೆ. ಸೊ ಅದ್ರ ಮುಖಾಂತರನೂ ಮಾಡ್ಬೋದು. ಸೊ ನೋಡ್ರಿ, ಡೈರೆಕ್ಟಾಗಿ ಬೈ ಯೂಸಿಂಗ್ ಫಾರ್ಮುಲಾ ಮಾಡೋದಾತಂದ್ರೆ ನಮಗೆ ಸರಳ ಬಡ್ಡಿ, ಸೊ ಸರಳ ಬಡ್ಡಿ ಅಂದ್ರೆ ಏನಿದೆ ಸೂತ್ರ? ಸರಳ ಬಡ್ಡಿ ಈಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100 ಅಂತ ಇದೆ. ಹೌದಲ್ಲ? PTR ಡಿವೈಡೆಡ್ ಬೈ 100. ಸೊ ಈ ಹಿಂದಕ್ಕೆ ಡಿಸ್ಕಷನ್ ಮಾಡಿದ್ವಿ. ಪಿ ಅಂದ್ರೆ ಅಸಲಾಗಿರ್ತದೆ, ಟಿ ಅಂದ್ರೆ ಸಮಯವಾಗಿರ್ತದೆ, ಹಾಗೆ ಆರ್ ಅಂದ್ರೆ ಬಡ್ಡಿ ದರವಾಗಿರ್ತದೆ.
10% ಬಡ್ಡಿ ದರ ಅಂತ ಬಿದ್ದೈತಿ. ಓಕೆ, ಡಿವೈಡೆಡ್ ಬೈ 100 ಮಾಡ್ತೀರಿ. ಸೊ ಇವೆರಡು 0 ಕ್ಯಾನ್ಸಲ್. ಸೊ ಇವೆರಡು 0 ಕ್ಯಾನ್ಸಲ್. ಸೊ ನೆಕ್ಸ್ಟ್ 18 ಮೂರಲೆ ಎಷ್ಟಾಗುತ್ತೆ? 54. 54 ಇಂಟು 10 ಎಷ್ಟಾಗುತ್ತೆ? 540 ಆಗುತ್ತೆ. ಸೊ ಇದು ಆನ್ಸರ್ ಆಗಿರ್ತದೆ. ಇದು ಮೊದಲನೇ ವಿಧಾನ. ಸೊ ಇನ್ನು ಎರಡನೇ ವಿಧಾನ ಶಾರ್ಟ್ಕಟ್ ಮೆಥಡ್. ಯಾಕೆ ಇದು ಯಾವಾಗ ಅಪ್ಲೈ ಆಗುತ್ತೆ? ಎರಡನೇ ವಿಧಾನ ಎದಕ್ಕೆ ಕಲಿಬೇಕ್ರಿ ಸರ್, ಇದೇ ಈಸಿ ಐತಲ್ಲ ಅನ್ನೋರಿಗೆ. ಸೊ ಮುಂದೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ನಿಮ್ಗೆ ಈ ಒಂದು ವಿಧಾನದಿಂದ ಸೊಲ್ಯೂಷನ್ ಸಿಗ್ತಿರಂಗಿಲ್ಲ. ಅವಾಗ ಇನ್ನೊಂದು ಮೆಥಡ್ ನಾ ಏನು ಡಿಸ್ಕಷನ್ ಮಾಡಕ್ಕೆ ಹೊರಟಿದ್ದೀನಿ, ಅದರಿಂದ ಸುಲಭವಾಗಿ ಆನ್ಸರ್ಸ್ ಸಿಗ್ತಿರ್ತಾವ. ಅದಕ್ಕೆ ವಿಧಾನಗಳನ್ನೆಲ್ಲ ನೀವು ಪರ್ಫೆಕ್ಟಾಗಿ ಕಲಿಬೇಕು. ಹಾಗಿದ್ರೆ ವಿಧಾನ ಎರಡನ್ನೂ ಕೂಡ ನೀವು ಅಷ್ಟೇ ಪರ್ಫೆಕ್ಟಾಗಿ ಕಲಿಬೇಕಾಗತ್ತೆ. ಸೊ ವಿಧಾನ 2 ಯಾವ ರೀತಿ ಇರುತ್ತೆ ನೋಡ್ರಿ. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ ಹಾಗಿದ್ರೆ? ಅಸಲು ಕೊಟ್ಟಿದ್ದಾರಾ? ಅಸಲು ಎಷ್ಟಿದೆ? 1800 ಇದೆ, ಹೌದಾ? ನೆಕ್ಸ್ಟ್ ಸಮಯ ಎಷ್ಟಿದೆ? ಸಮಯ ಎಷ್ಟಿದೆ? 3 ವರ್ಷ ಇದೆ. ಓಕೆ, ಬಡ್ಡಿ ದರ ಎಷ್ಟಿದೆ? ಬಡ್ಡಿ ದರ 10% ಇದೆ. ಹಾಗಿದ್ರೆ ಏನು ಕೇಳ್ತಿದ್ದಾರೆ ಅವರು? ಸರಳ ಬಡ್ಡಿ ಕೇಳ್ತಿದ್ದಾರಾ? ಸೊ ಯಾವಾಗಲೂ ಸರಳ ಬಡ್ಡಿ ಕೇಳ್ತಿದ್ದಾರೆ ಅಂದ್ರೆ ಸರಳ ಬಡ್ಡಿ ಎಷ್ಟಕ್ಕೆ ಈಕ್ವಲ್ ಇರ್ತೈತೆ ಅಂತಂದ್ರೆ 10 ಮೂರಲೆ ಎಷ್ಟಾಗತ್ತ? ಸಮಯ ಮತ್ತು ಬಡ್ಡಿ ದರನ ಎರಡನ್ನೂ ಮಲ್ಟಿಪ್ಲೈ ಮಾಡ್ರಿ, ಏನು ಬರ್ತೈತಿ ಆನ್ಸರ್? ಅಷ್ಟಕ್ಕೆ ಸಮ ಇರ್ತೈತೆ. ಹಾಗಿದ್ರೆ 30% ಇಲ್ಲಿ ಸಮ ಐತಿ ಸರಳ ಬಡ್ಡಿ ಅಂತ ಅರ್ಥ. ಹಾಗಿದ್ರೆ ನಮ್ಗೆ ಬೈ ಯೂಸಿಂಗ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ನಾವು ಹೇಳ್ಬೋದು. ಸೊ ಯಾವಾಗಲೂ ಯಾವಾಗಲೂ ಎಷ್ಟಕ್ಕೆ ಸಮ ಇರ್ತೈತಿ? ಅಸಲು ಅಂತ ಬಂತಂದ್ರೆ ಅಸಲು ಯಾವಾಗಲೂ ಎಷ್ಟಕ್ಕೆ ಸಮ ಇರ್ತದೆ ಅಂದ್ರೆ ನೆನಪಿಟ್ಕೋಬೇಕು, ಅಸಲು ಯಾವಾಗಲೂ 100%ಗೆ ಸಮ ಇರ್ತದ. ಓಕೆ, ಸೊ ನಮ್ಗೆ ಏನು ಕೊಟ್ಟಿದ್ದಾರೆ ಹಾಗಿದ್ರೆ? 100 ಭಾಗದ ಬೆಲೆ ಕೊಟ್ಟಿದ್ದಾರೆ ಅವರು. 100 ಭಾಗದ ಬೆಲೆ ಎಷ್ಟಾಗುತ್ತಾ? 1800 ಆಗುತ್ತಾ? ಹಾಗಿದ್ರೆ ಏನು ಕೇಳ್ತಿದಾರ? 30 ಭಾಗದ ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ ಡೈರೆಕ್ಟಾಗಿ ವಿತೌಟ್ ಯೂಸಿಂಗ್ ಎನಿ ಫಾರ್ಮುಲಾನ ಬಳಕೆ ಮಾಡ್ಲಾರ್ದಂಗೆ ಡೈರೆಕ್ಟಾಗಿ ನಾವೇನು ಮಾಡ್ಬೋದು? ಆನ್ಸರ್ ಮಾಡ್ಬೋದು ಬೈ ಯೂಸಿಂಗ್. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ? 1800 ಇಂಟು 30 ಮಾಡ್ತೀವಿ, ಡಿವೈಡೆಡ್ ಬೈ 100 ಮಾಡ್ತೀವಿ. ಇವಾಗ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಏನಾಗುತ್ತೆ? 540. ಈ ವಿಧಾನ ನೀವು ಕಲಿಲೇಬೇಕು ಎನಿ ಕಂಡೀಷನ್, ಯಾಕಂದ್ರೆ ಮುಂದೆ ಫ್ಯೂಚರ್ ಒಳಗೆ ಹೆಲ್ಪ್ ಆಗುತ್ತೆ. ಅಥವಾ ಈ ರೀತಿ ಡೈರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ನ ನಾವು ಬೈ ಏನೂ ಮಾಡ್ಲಾರ್ದಂಗನ ಕಂಡು ಹಿಡಿಬಹುದು. ಸೊ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಎರಡೂ ವಿಧಾನದಲ್ಲಿ ಹೇಳಿದ್ದೀನಿ, ಏನೂ ಮಾಡ್ಲಾರ್ದಂಗ. ಸೊ ಯಾವಾಗಲೂ ಕ್ವಶನ್ ಕೊಟ್ಟಿರ್ತಾರಲ್ಲ, ಸೊ ಅದನ್ನ ಯಾವ ರೀತಿ ಮಾಡೋದು ನೋಡ್ರಿ. ಇಲ್ಲಿ ಪರ್ಸೆಂಟೇಜ್ ಸಿಂಬಲ್ ಐತಲ್ಲ, ಈ ಪರ್ಸೆಂಟೇಜ್ ಸಿಂಬಲ್ನ ಹಾಗೂ 2 0ನ ಕ್ಯಾನ್ಸಲ್ ಮಾಡ್ಬೇಕು. ಏನು ಮಾಡ್ಬೇಕ್ರಿ? ಪರ್ಸೆಂಟೇಜ್ ಸಿಂಬಲ್ನ ಹಾಗೂ 2 0ಸ್ನ ಕ್ಯಾನ್ಸಲ್ ಮಾಡಬೇಕು. ಏನು ಉಳಿತೈತಿ ಇಲ್ಲಿ ಹಾಗಿದ್ರೆ? 18 ಉಳಿತೈತಿ. ಇಲ್ಲೇನು ಉಳಿತೈತಿ? 10 ಉಳಿತೈತಿ. 18 ಇಂಟು 10 ಮಾಡಿದ್ರೆ 180 ಆಗುತ್ತೆ. 180 ಇಂಟು ಏನು ಕೊಟ್ಟಿದ್ದಾರೆ ಇಲ್ಲಿ? 3 ವರ್ಷ ಅಂತ ಕೊಟ್ಟಿದ್ದಾರೆ, 3 ಅಂತ. ಸೊ 18 ಮೂರಲೆ 54, 54 10ಲೆ ಎಷ್ಟಾಗುತ್ತಾ? 540. ಡೈರೆಕ್ಟಾಗಿ ಆನ್ಸರ್ ಹೇಳ್ಬೋದು. ಓಕೆ, ಸೊ ಈ ರೀತಿ ನೇರ ಕ್ವಶನ್ಸ್ಗಳನ್ನ ಇಲ್ಲಿ ಪರ್ಸೆಂಟೇಜ್ ಸಿಂಬಲ್ ಬದಲಿ 2 0ನ ಕ್ಯಾನ್ಸಲ್ ಮಾಡಬೇಕು. 18 10ಲೆ 180 ಆಗುತ್ತೆ. 180 ಇಂಟು 3 540 ಆಗುತ್ತಾ. ಸೊ ಈ ರೀತಿ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಓಕೆ, ಸೊ ದೀಸ್ ಆರ್ ದಿ ಟೈಪ್ಸ್ ಆಫ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಮುಂದಿನ ಒಂದು ಕ್ವಶನ್ ಡಿಸ್ಕಷನ್ ಮಾಡೋಣ ನೋಡಿ ಫ್ರೆಂಡ್ಸ್. What is the simple interest on a principal of 400 rupees at the rate of 5% per annum for 1 year? ಸೊ ಯಾವಾಗಲೂ ನೆನ್ಪಿಟ್ಕೊಳ್ಬೇಕಾದಂತಹ ಇನ್ನೊಂದು ಸಂಗತಿ ಏನಪ್ಪಾ ಅಂತಂದ್ರೆ, ಇಲ್ಲಿ ನೋಡ್ರಿ ಕ್ವಶನ್ ಒಳಗೆ ಕೊಟ್ಟಿದ್ದಾರೆ ಆನಮ್ ಅಂತಂದು. ಹೌದಾ? ಇಂಗ್ಲೀಷ್ನಲ್ಲಿ ಏನು ಕೊಟ್ಟಿದ್ದಾರೆ? ಆನಮ್ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲೂ ಅದೇ ರೀತಿ ಕೊಡ್ತಾರ. ಕನ್ನಡದಲ್ಲಿ ಏನು ಕೊಡ್ತಾರೆ ಅಂದ್ರೆ ವಾರ್ಷಿಕ ಬಡ್ಡಿ ದರ ಅಂತ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ. ಇನ್ ಕೇಸ್ ಅದನ್ನ ವಾರ್ಷಿಕ ಬಡ್ಡಿ ದರದ ಬದಲಿ ಮಾಸಿಕ ಬಡ್ಡಿ ದರ ಅಂತ ಕೊಟ್ಟಿದ್ರೆ, ಅಂದ್ರೆ ಮಾಸಿಕವಾಗಿ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೊಟ್ಟಿದ್ರೆ, ನೀವು ಅದನ್ನ ಮಾಸಿಕ ಇದ್ದಿದ್ದನ್ನ ವಾರ್ಷಿಕವಾಗಿ ಕನ್ವರ್ಟ್ ಮಾಡ್ಕೋಬೇಕು. ಅದು ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ರೀತಿ ಕೇಳ್ತಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಂತೂ ಈ ಕ್ವಶನ್ ಅಲ್ಲಿ ಆನಮ್ ಅಂತಾನೆ ಕೊಟ್ಟಿದ್ದಾರೆ, ಅಂದ್ರೆ ವಾರ್ಷಿಕ ಬಡ್ಡಿ ದರನ ಓದಿದ್ದು. ಸೊ 400 ರೂಪಾಯಿಗಳಿಗೆ 5% ಬಡ್ಡಿ ದರದಂತೆ. ಸೊ ಅಸಲು ಏನೈತಿ ಇಲ್ಲಿ? 400 ರೂಪಾಯಿ ಐತಿ. ಬಡ್ಡಿ ದರ ಏನೈತಿ? 5% ಐತಿ. ನೆಕ್ಸ್ಟ್ ಸಮಯ ಎಷ್ಟೈತಿ? 1 ವರ್ಷ ಐತಿ. ಸೊ ಇದನ್ನು ಡೈರೆಕ್ಟ್ ಆಗಿ ನೋಡಿದ ತಕ್ಷಣ ಆನ್ಸರ್ ಮಾಡ್ಬೋದು. ಕಮೆಂಟ್ ಮಾಡಿ ಫ್ರೆಂಡ್ಸ್ ಆನ್ಸರ್ನ. ಸೊ ಡೈರೆಕ್ಟ್ ಆಗಿ ನೋಡ್ರಿ, ಬೈ ಯೂಸಿಂಗ್ ನಾವೇನು PTR ಡಿವೈಡೆಡ್ ಬೈ 100 ಹಾಕಿದ್ರು ಬರುತ್ತಾ, ಅಥವಾ ಡೈರೆಕ್ಟ್ ಇಲ್ಲೇ ಪರ್ಸೆಂಟೇಜ್ ಸಿಂಬಲ್ ಬದಲಿ 2 0ನ ಕ್ಯಾನ್ಸಲ್ ಮಾಡ್ಬಿಟ್ರಿ. ಪರ್ಸೆಂಟೇಜ್ ಸಿಂಬಲ್ ಬದಲಿ 2 0ನ ಕ್ಯಾನ್ಸಲ್ ಮಾಡಿದ್ರೆ 5 4ಲೆ ಎಷ್ಟಾಗುತ್ತಾ? 20. 21ಲೆ ಎಷ್ಟಾಗುತ್ತಾ? 20 ಆಗುತ್ತಾ. ಸೊ ಆನ್ಸರ್ ಎಷ್ಟಾಗುತ್ತಾ? 20 ಆಗುತ್ತೆ. ಸೊ ಯಾರ್ಯಾರ್ದೆಲ್ಲ ಬಂದೈತಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ
ನಾವು ಜನರಲ್ ಆಗಿ ಇನ್ನೊಂದು ಮೆಥಡ್ನ ಡಿಸ್ಕಷನ್ ಮಾಡಿದ್ವಲ್ಲ, ಅದು ಮುಂದೆ ಫ್ಯೂಚರ್ ಒಳಗೆ ಹೆಲ್ಪ್ ಆಗುತ್ತಾ ಅಂತ ಹೇಳಿದ್ವಲ್ಲ. ಸೊ ಅದನ್ನ ಒಂದ್ಸಲ ಬೇಕಂದ್ರೆ ಟ್ರೈ ಮಾಡೋಣ ಅಂತ. ಸೊ ಯಾವ ರೀತಿ ಐತಿ, ಯಾವಾಗಲೂ ಅಸಲು ಎಷ್ಟಕ್ಕೆ ಸಮ ಇರ್ತೈತಿ, ಅಸಲು 100% ಸಮ ಇರ್ತೈತಿ. ಸೊ 100 ಭಾಗದ ಬೆಲೆ ಎಷ್ಟು ಕೊಟ್ಟಾರ, 400 ಅಂತ ಕೊಟ್ಟಿದ್ದಾರೆ. ಇನ್ನು ಸರಳ ಬಡ್ಡಿ ಎಷ್ಟಕ್ಕೆ ಸಮ ಇರ್ತೈತಿ ಅಂತಂದ್ರೆ ಇವ್ನ ಎರಡನ್ನು ಮಲ್ಟಿಪ್ಲೈ ಮಾಡಿ ಎಷ್ಟಕ್ಕೆ ಸಮ ಇರ್ತೈತಿಲ್ಲ ಅಷ್ಟಕ್ಕೆ ಸಮ ಇರ್ತೈತಿ ಅಂತ ಆಗುತ್ತೆ. ಸೊ ಹಾಗಿದ್ರೆ 5% ಭಾಗದ ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿದಾರೆ. ಸೊ 100ಕ್ಕೆ ಎಷ್ಟರಲ್ಲೇ ಗುಣಾಕಾರ ಮಾಡಿದ್ರೆ 400 ಆಗುತ್ತೆ, 4ರಲ್ಲೇ ಗುಣಾಕಾರ ಮಾಡಿದ್ರೆ. ಹಂಗೆ 5ಕ್ಕೂ ಏನು ಮಾಡಬೇಕು, 4ರಲ್ಲೇ ಗುಣಾಕಾರ ಮಾಡ್ರಿ. 5 4 ಎಷ್ಟಾಗುತ್ತೆ, 20 ಆಗುತ್ತೆ. ಸೊ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ವಾಯ್ಸ್ ಬೈ ಫಾರ್ಮುಲಾ ಏನು ಯೂಸ್ ಮಾಡ್ಲಾರ್ದಂಗೆ ಡೈರೆಕ್ಟಾಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ವಾಯ್ಸ್ ಹೇಳ್ಬೋದು ಇದನ್ನು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ಸ್ವಲ್ಪ ಟ್ವಿಸ್ಟ್ ಇದೆ. ಇಫ್ ದ ಪ್ರಿನ್ಸಿಪಲ್ ಅಮೌಂಟ್ ಈಸ್ 720 in 4 years and 768 in 6 years at the simple interest, then find the principal amount ಅಂತ ಕೇಳಿದ್ದಾರೆ. ಸೊ ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಒಂದು ನಿರ್ದಿಷ್ಟ ಹಣವು ಸರಳ ಬಡ್ಡಿ ದರದಲ್ಲಿ ಆಗ್ತಾ ಇದೆ. ಸೊ 4 ವರ್ಷಗಳಲ್ಲಿ ಏನಾಗ್ತಾ ಇದೆ, 720 ಆಗ್ತಿದೆ. ಮತ್ತೆ 6 ವರ್ಷದಲ್ಲಿ ಏನಾಗ್ತಿದೆ, 768 ಆಗ್ತಿದೆ. ಹಾಗಾದರೆ ಹೂಡಿಕೆ ಮಾಡಿದ ಹಣದ ಅಸಲು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಿದ್ದಾರೆ. ಸೊ ಇದರ ಅರ್ಥ, ಸೊ ನಾವು ಒಬ್ಬ ವ್ಯಕ್ತಿ ಏನ್ ಮಾಡ್ತಿದ್ದಾನ, ಒಂದಿಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾನ. ಎಷ್ಟು ಇನ್ವೆಸ್ಟ್ ಮಾಡ್ತಾನೆ ಅಂತ ಅವ್ನಿಗೆ ಗೊತ್ತಿಲ್ಲ. ಓಕೆ, ಸೊ ಆ ಅಮೌಂಟು 4 ವರ್ಷದಾಗ ಹೋಗಿ 720 ಆಗತೈತಿ. ಹಂಗ ಅದೇ ಅಮೌಂಟ್ನ ಅಲ್ಲೇ ಬಿಟ್ರೆ 6 ವರ್ಷಕ್ಕೆ ಅದೇನಾಗುತ್ತೆ, 768 ರೂಪಾಯಿ ಆಗುತ್ತೆ. ಹಾಗಿದ್ರೆ ಅವ ಎಷ್ಟು ಇನ್ವೆಸ್ಟ್ ಮಾಡಿದ್ದ ಅಂತ ಕೇಳ್ತಿದ್ದಾರೆ. ಸೊ ಈ ರೀತಿ ಕ್ವಶನ್ಸ್ಗಳನ್ನ ಒಂದು ಸಿಂಪಲ್ ವಿಧಾನದಲ್ಲಿ ಹೇಳ್ಬೇಕಂದ್ರೆ, ಸೊ ಯಾವಾಗ್ಲೂ ನೆನಪಿಟ್ಕೊಳ್ಬೇಕಾದಂತ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಸರಳ ಬಡ್ಡಿ ಯಾವಾಗ್ಲೂ ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗ್ತಿರಂಗಿಲ್ಲ, ಸೇಮ್ ಇರ್ತದೆ. ಅಂದ್ರೆ ಈ ವರ್ಷ ನಿಮ್ಗೆ ಏನಾರ 24 ರೂಪಾಯಿ ಇಲ್ಲ, ಫಾರ್ ಎಕ್ಸಾಂಪಲ್ ಒಂದು 100 ರೂಪಾಯಿ ಏನಾರ ಬಡ್ಡಿ ಸಿಕ್ತಂತ ತಿಳ್ಕೊಳ್ರಿ. ಮುಂದಿನ ವರ್ಷನೂ ನಿಮ್ಗೆ ಏನಾಗ್ತದೆ, 100 ರೂಪಾಯಿನ ಬಡ್ಡಿ ಸಿಗುತ್ತೆ. ಅದ್ರ ಮುಂದಿನ ವರ್ಷನೂ 100 ರೂಪಾಯಿನ ಬಡ್ಡಿ ಸಿಗುತ್ತೆ. ಸೊ ಈ ರೀತಿ ಒಂದು ಇದನ್ನ ಪ್ರತಿ ವರ್ಷ ಸೇಮ್ ಬಡ್ಡಿ ದರ ಸಿಗ್ತಿರ್ತೈತಿ, ಅಲ್ಲಿ ಸರಳ ಬಡ್ಡಿ ಒಳಗೆ. ಅದೇ ಚಕ್ರ ಬಡ್ಡಿ ಒಳಗಾದ್ರೆ ಹಾಗಾಗ್ತಿರಂಗಿಲ್ಲ. ಸೊ ಈ ವರ್ಷ ಏನಾರು 100 ಸಿಕ್ತಂದ್ರೆ ಮುಂದಿನ ವರ್ಷ 100 ಸಿಗ್ಬೇಕಂತಿಲ್ಲ, 120 ಸಿಗ್ಬೋದು. ಯಾಕಂದ್ರೆ ಬಡ್ಡಿಗೆ ಬಡ್ಡಿ ಬಿದ್ದಿರ್ತದೆ. ಸೊ ಈ ರೀತಿ. ಸೊ ಇಲ್ಲಿ ಹಾಗಿದ್ರೆ ನಮ್ಗೆ ಏನ್ ಗೊತ್ತಾಯ್ತು, ಈಗ ಪ್ರತಿ ವರ್ಷ ಸೇಮ್ ಆಗ್ತಿದೆ ಇಂಟ್ರೆಸ್ಟ್, ಪ್ರತಿ ವರ್ಷ ಸೇಮ್ ಬರ್ತಿದೆ. ಹಾಗಿದ್ರೆ ಇಲ್ಲಿ ನೋಡ್ಬೋದು ನೀವು, ಸೊ 4 ವರ್ಷ ಇಲ್ಲಿ 4 ವರ್ಷ ಐತಿ ಮತ್ತು 6 ವರ್ಷ ಅಂತ ಐತಿ, ಹೌದಿಲ್ರಿ? ಸೊ 4 ವರ್ಷದಿಂದ 6 ವರ್ಷಕ್ಕೆ ಡಿಫ್ರೆನ್ಸ್ ಎಷ್ಟಾಗುತ್ತೆ, 2 ವರ್ಷ ಆಗುತ್ತೆ, ಹೌದಿಲ್ಲ? 2 ವರ್ಷ. ಸೊ 2 ವರ್ಷದಲ್ಲಿ ಎಷ್ಟು ಬಡ್ಡಿ ಸಿಕ್ಕೈತೆ ನಮ್ಗೆ, ಹಾಗಿದ್ರೆ 720ರಿಂದ 768ಕ್ಕೆ ಜಂಪ್ ಆಗೈತೆ ಅಮೌಂಟ್, ಹೌದಿಲ್ರಿ? ಹಾಗಿದ್ರೆ ನಮ್ಗೆ ಬಡ್ಡಿ ಎಷ್ಟು ಸಿಕ್ಕಂಗಾಯ್ತು, 48 ರೂಪಾಯಿ ಬಡ್ಡಿ ಸಿಕ್ಕಂಗಾಯ್ತು, ಹೌದಾ? 2 ವರ್ಷಗಳಲ್ಲಿ 48 ರೂಪಾಯಿ ಬಡ್ಡಿ ಸಿಕ್ಕಂಗಾಯ್ತು. ಹಾಗಿದ್ರೆ 1 ವರ್ಷಕ್ಕೆ ಅದ ಬಡ್ಡಿ ಎಷ್ಟಾಗತ್ತ, 1 ವರ್ಷಕ್ಕೆ ಆ ಬಡ್ಡಿ 24 ರೂಪಾಯಿ ಆಗುತ್ತಾ. ಹಾಗಿದ್ರೆ ಪ್ರತಿ ವರ್ಷ ಏನಾಗ್ತದೆ, 24 ರೂಪಾಯಿ ಹೆಚ್ಚಿಗೆ ಹಾಕೋತ ಹೋಗಿದೆ. ಹಾಗಿದ್ರೆ 2 ವರ್ಷಕ್ಕೆ 48 ರೂಪಾಯಿ ಹೆಚ್ಚಿಗೆ ಆಗೈತಿ, ಹೌದಿಲ್ರಿ? ಸೊ ಈ ರೀತಿ 1 ವರ್ಷಕ್ಕೆ ಬಡ್ಡಿ ಎಷ್ಟು ಸಿಕ್ತು, 24 ರೂಪಾಯಿ ಅಂತ ಸಿಕ್ತು. ಸೊ ಹಾಗಿದ್ರೆ ನಮ್ಗೇನ್ ಕೇಳ್ತಿದಾರ, ಅಸಲು ಬೆಲೆ ಕೇಳ್ತಿದ್ದಾರೆ. ಸೊ ಅಸಲು ಬೆಲೆ ಕೇಳೋಕಿನ ಮುಂಚೆ ಕಂಡು ಹಿಡಿಬೇಕಾದ್ರೆ ನಮ್ಗೇನ್ ಗೊತ್ತಿರಬೇಕು, ಓವರ್ ಆಲ್ ಬಡ್ಡಿ ಎಷ್ಟು ಸಿಕ್ಕೈತಿ. ನಾವು ಜನರಲ್ ಆಗಿ ಯಾವ್ದಾದ್ರು ಇವೆರಡರಾಗ ಯಾವ್ದಾದ್ರು ಒಂದು ಕಂಡೀಷನ್ ತಗೊಳ್ರಿ. ಸೊ ಏನ್ ಕಂಡೀಷನ್ನು, 4 ವರ್ಷದಲ್ಲಿ ಅಮೌಂಟ್ ಎಷ್ಟಾಗತೈತಿ, 720 ಆಗತೈತಿ, ಹೌದಿಲ್ಲ? ಸೊ ಹಾಗಿದ್ರೆ 4 ವರ್ಷದ ಬಡ್ಡಿ ಸೇರಿಸಿದ ಆದ್ಮೇಲೆ ಆ ಅಸಲು ಬೆಲೆಗೆ, ಯಾವ ಅಸಲು ಬೆಲೆ ನೀವೇನು ಹೂಡಿಕೆ ಮಾಡಿರ್ತಿರಲ್ಲ ಅಮೌಂಟು, ಆ ಅಮೌಂಟಿಗೆ 4 ವರ್ಷದ ಬಡ್ಡಿ ಸೇರಿದ್ಮೇಲೆ ಅದು 720 ಆಗಿರ್ತದೆ, ಹೌದಿಲ್ರಿ? ಸೊ ಹಾಗಿದ್ರೆ 4 ವರ್ಷದ ಬಡ್ಡಿ ಕಂಡಿಡಿರಿ ಫಸ್ಟ್. 4 ವರ್ಷದ ಬಡ್ಡಿ ಏನಾಗಿರ್ತದ, ಹಾಗಿದ್ರೆ 4 ವರ್ಷದ ಬಡ್ಡಿ ಬೇಕಾಗಿತ್ತಪ್ಪ ಅಂದ್ರೆ 1 ವರ್ಷದ ಬಡ್ಡಿ ಎಷ್ಟೈತಿ, 24 ಐತಿ. 4 ವರ್ಷದ ಏನಾಗುತ್ತೆ, 24 ಇಂಟು 4 ಆಗುತ್ತೆ, ಹೌದಿಲ್ರಿ? 4 4 16 ಆಗುತ್ತೆ, 4 2 8 1 9 ಆಗುತ್ತೆ. ಹಾಗಿದ್ರೆ 4 ವರ್ಷದಲ್ಲಿ ಸಿಗ್ತಕ್ಕಂತಹ ಬಡ್ಡಿ ಎಷ್ಟಾಗಿರ್ತದೆ ಅಂದ್ರೆ 96 ರೂಪಾಯಿ ಆಗಿರ್ತದ. ಸೊ ಹಾಗಿದ್ರೆ ನಮ್ಗೆ 4 ವರ್ಷಕ್ಕೆ 96 ರೂಪಾಯಿ ಬಡ್ಡಿ ಸಿಕ್ತು. ಹಾಗಿದ್ರೆ ಅಸಲು ಬೆಲೆ ಕೇಳ್ತಿದಾರೆ ಅವರು. ಸೊ ನಾವು ಹೂಡಿಕೆ ಮಾಡಿದಂತಹ ಹಣ ಕೇಳ್ತಿದ್ದಾರೆ. ಸೊ ಹೂಡಿಕೆ ಮಾಡಿದಂತಹ ಹಣ ಕೇಳ್ಬೇಕಂತಂದ್ರೆ ಅದು 96 ರೂಪಾಯಿ ಏನ್ ಬಂದೈತಲ್ಲ, ಅದನ್ನ ಎದ್ರಾಗ ಕಳಿಬೇಕು ನಾವು, ಆ ಓವರ್ ಆಲ್ ಅಮೌಂಟ್ ಒಳಗೆ ಕಳಿಬೇಕು. ಹಾಗಿದ್ರೆ 720 ನಾವು 96 ರೂಪಾಯಿ ಬಡ್ಡಿ ಬಂದೈತಲ್ಲ, ಅದನ್ನ ತೆಗೆದು ಬಿಟ್ಟಿವಪ್ಪ ಅಂತಂದ್ರ 10ರಾಗ 6 ತೆಗೆದ್ರೆ ಎಷ್ಟಾಗತ್ತೆ, 4 ಆಗತ್ತೆ. 12ರಾಗ 10 ತೆಗೆದ್ರೆ 2 ಆಗತ್ತೆ. 7ರಾಗ 1 ತೆಗೆದ್ರೆ 6 ಆಗತ್ತೆ. ಹಾಗಿದ್ರೆ ನಮ್ಗೆ ಎಷ್ಟು ಹಣ ಸಿಗತ್ತ, 624. ಇದೇ ಏನಾಗಿರ್ತದ, ಅಸಲು ಬೆಲೆ ಆಗಿರ್ತದ ಅಂತ ಹೇಳ್ತೀವಿ. ಸೊ ಆಪ್ಷನ್ 1 ಆಗುತ್ತೆ ಕರೆಕ್ಟ್ ಆನ್ಸರ್.
ಸೊ ಮುಂದಿನ ಕ್ವಶನ್ ನೋಡಿ ಫ್ರೆಂಡ್ಸ್. ಇಫ್ ಅ ಪ್ರಿನ್ಸಿಪಲ್ ಅಮೌಂಟ್ಸ್ ಟು 2000 ಇನ್ 4 years and 2500 in 6 years, ವಾಟ್ ಈಸ್ ದ ಸಿಂಪಲ್ ಇಂಟ್ರೆಸ್ಟ್? ಇದು ಓಕೆ, ಅಟ್ ದ ಸಿಂಪಲ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ. ದೆನ್ ಫೈಂಡ್ ದಿ ಪ್ರಿನ್ಸಿಪಲ್ ಅಮೌಂಟ್ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಇದರ ಕನ್ನಡದಲ್ಲಿ ಒಂದು ನಿರ್ದಿಷ್ಟ ಹೂಡಿಕೆ ಮಾಡಿದಂಥ ಹಣ ಇದೆ. ಆ ಹಣ ಏನಾಗ್ತಾ ಇದೆ ಅಂತಂದ್ರೆ ಬಡ್ಡಿ ಬಿಟ್ಟಿದ್ದಾರೆ ಒಂದಿಷ್ಟು ಹಣ. ಎಷ್ಟು ಹಣ ಅಂತ ನಮ್ಗೆ ಕೊಟ್ಟಿಲ್ಲ. ಆ ಹಣವನ್ನ 4 ವರ್ಷದಲ್ಲಿ ಅದೇನಾಗ್ತಿದೆ 2000 ಆಗ್ತಿದೆ. ಹಾಗೆ 6 ವರ್ಷಗಳಲ್ಲಿ ಅದೇನಾಗ್ತಿದೆ 2500 ಆಗ್ತಿದೆ. ಸೊ ಹಾಗಿದ್ರೆ ನಮ್ಗೆ ಏನು ಕೇಳಿದಾರ, ಪ್ರೀವಿಯಸ್ಲಿ ಹಾಗಿದ್ರೆ ಎಷ್ಟು ಹೂಡಿಕೆ ಮಾಡಿದ್ದೀಪ ನೀನು ಅಂತ ಕೇಳ್ತಿದ್ದಾರೆ. ಸೊ ನಾವು ಎಷ್ಟು ಹೂಡಿಕೆ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕಾನ್ಸೆಪ್ಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಕಾನ್ಸೆಪ್ಟ್ ಏನು ಹೇಳ್ತದ ಅಂತನ್ನೋದಾದ್ರೆ, ಸೊ ಕಾನ್ಸೆಪ್ಟ್ ಏನು ಹೇಳ್ತದಪ್ಪ ಅಂತಂದ್ರೆ, ಸರಳ ಬಡ್ಡಿ ಯಾವಾಗಲೂ ಪ್ರತಿ ವರ್ಷ ಚೇಂಜ್ ಆಗಂಗಿಲ್ಲ. ಸರಳ ಬಡ್ಡಿ ರಿಮೇನ್ಸ್ ಸೇಮ್, ಯಾವಾಗಲೂ ಪ್ರತಿ ವರ್ಷ ಸೇಮ್ ಆಗಿರ್ತದೆ. ಒಂದು ವೇಳೆ ಈ ವರ್ಷ ನೀವು 100 ರೂಪಾಯಿ ಗಳಿಸಿ, 100 ರೂಪಾಯಿ ಬಡ್ಡಿ ಬಿತ್ತಂತಂದ್ರೆ ಮುಂದಿನ ವರ್ಷ ನಿಮಗೆ 100 ರೂಪಾಯಿನ ಬಡ್ಡಿ ಬೀಳ್ತದೆ. ಅದ್ರ ಮುಂದಿನ ವರ್ಷ 100 ರೂಪಾಯಿನ ಬಡ್ಡಿ ಬೀಳ್ತದೆ. ಇದಕ್ಕೆ ಸರಳ ಬಡ್ಡಿ ಅಂತ ಕರಿತೀವಿ ನಾವು. ಓಕೆ, ಆದರೆ ಚಕ್ರ ಬಡ್ಡಿ ಒಳಗೆ ಆ ರೀತಿ ಆಗಂಗಿಲ್ಲ. ಸೊ 100 ರೂಪಾಯಿ ಈ ಸಲ 100 ರೂಪಾಯಿ ಬಿತ್ತಂದ್ರೆ ಮುಂದಿನ ಸಲ 120 ಬೀಳ್ಬೋದು, 140 ಬೀಳ್ಬೋದು. ಬೈ ಏನಾಗುತ್ತೆ, ಎಷ್ಟು ಪರ್ಸೆಂಟೇಜ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ ನೋಡ್ರಿ, ಸೊ ಇದನ್ನ ಈ ರೀತಿ ಪ್ರಾಬ್ಲಮ್ಸ್ ಕೊಟ್ಟಿದ್ರೆ ನಾವು ಯಾವ ರೀತಿ ಆನ್ಸರ್ ಮಾಡಬೇಕು ಇದಕ್ಕೆ ಅನ್ನೋದೇ ಆದ್ರೆ, ಸೊ ನೋಡ್ರಿ, 2,000 ರೂಪಾಯಿ ಏನೈತಲ್ಲ ಅದೇನಾಗ್ತಾ ಇದೆ 4,000 ಆಗ್ತಿದೆ. 4 ವರ್ಷಗಳಲ್ಲಿ 4 ವರ್ಷದಾಗ 2,000 ಆಗ್ತಾ ಇದೆ. 6 ವರ್ಷದಲ್ಲಿ 2,500 ಆಗ್ತದೆ. ಹಾಗಿದ್ರೆ ಡಿಫರೆನ್ಸ್ ಬಿಟ್ವೀನ್ ದ ಇಯರ್ಸ್, 2 ವರ್ಷಗಳಲ್ಲಿ ಅಂತರ ಎಷ್ಟೈತಿ? ಸೊ ಹಾಗಿದ್ರೆ ನಮಗೆ 2 ವರ್ಷದಾಗ ಅದೇನಾಗತ್ತೆ 2,000 ಇದ್ದಿದ್ದು 2,500 ಆಗತ್ತೈತಿ. ಅರ್ಥ ಆಯ್ತಲ್ಲ? ಸೊ ನಮಗೆ ಏನಾಗ್ತದೆ 2 ವರ್ಷಗಳಲ್ಲಿ 2,000 ಇದ್ದಂಥ ಹಣ ಒಮ್ಮೆ ಏನಾಗತೈತಿ 2,500 ಆಗ್ತೈತಿ. ಹಾಗಿದ್ರೆ ನಿಮ್ಗೆ 2 ವರ್ಷದಲ್ಲಿ ಸಿಕ್ಕಂತಹ ಬಡ್ಡಿ ಎಷ್ಟಾಗಿರ್ತದ? 2 ವರ್ಷದಲ್ಲಿ ಸಿಕ್ಕಂತಹ ಬಡ್ಡಿ ಏನಾಗಿರ್ತದ 500 ರೂಪಾಯಿ ಆಗಿರ್ತದೆ. ಹೌದ್ರಿ? ಸೊ 2 ವರ್ಷದಲ್ಲಿ 500 ರೂಪಾಯಿ ಸಿಕ್ತು. ಹಾಗಿದ್ರೆ 2 ವರ್ಷಕ್ಕೆ 500 ರೂಪಾಯಿ ಸಿಕ್ತಂದ್ರೆ 1 ವರ್ಷಕ್ಕೆ ಎಷ್ಟು ಸಿಕ್ಕಿರ್ತೈತಿ ನಿಮ್ಗೆ? ಹಾಗಿದ್ರೆ 250 ರೂಪಾಯಿ ಸಿಕ್ಕಿರ್ತದ. ಸೊ ಹಾಗಿದ್ರೆ ಇಲ್ಲಿ ಏನ್ ಕೊಡ್ತಿದಾರ, 4 ವರ್ಷದಲ್ಲಿ ಆ ನಿರ್ದಿಷ್ಟ ಹಣ 2,000 ಆಗ್ತಿದೆ. ಎಷ್ಟು ಹಣ? ಎಷ್ಟೋ ಹೂಡಿಕೆ ಮಾಡಿದಂತ ಹಣ ಇದನ್ನ ಎಷ್ಟಾಗ್ತದೆ 2,000. ಯಾವಾಗ? 4 ವರ್ಷಕ್ಕೆ. ಹಾಗಿದ್ರೆ 4 ವರ್ಷಕ್ಕೆ ಬಡ್ಡಿ ಎಷ್ಟಾಗ್ತೈತಿ? 1 ವರ್ಷಕ್ಕೆ 2,200 ರೂಪಾಯಿ ಆಗ್ತದೆ. 4 ವರ್ಷಕ್ಕೆ ಬಡ್ಡಿ ಎಷ್ಟಾಗತ್ತ? 4 ವರ್ಷಕ್ಕೆ ಬಡ್ಡಿ ಎಷ್ಟಾಗತ್ತೆ ಅಂದ್ರೆ 250 ಇಂಟು 4 ಮಾಡ್ತೀರಿ ನೀವು, ಅವಾಗ ಎಷ್ಟು ಸಿಗುತ್ತೆ ನಿಮ್ಗೆ? 1,000 ರೂಪಾಯಿ ಸಿಗುತ್ತೆ. ಸೊ ಹಾಗಿದ್ರೆ 4 ವರ್ಷಕ್ಕೆ ಬಡ್ಡಿ ಎಷ್ಟು ಸಿಗುತ್ತೆ ನಿಮ್ಗೆ? 1,000 ರೂಪಾಯಿ ಅಂತ ಸಿಗುತ್ತೆ. ಹಾಗಿದ್ರೆ 4 ವರ್ಷ ಆದ ತಕ್ಷಣ ಹಣ ಎಷ್ಟಾಗಿರ್ತದ? 2,000. ಹಂಗಿದ್ರೆ 1,000 ರೂಪಾಯಿ ಬಡ್ಡಿ ಬಿದ್ದೈತಿ, ಹಣ ಏನಾಗತೈತಿ 2,000 ಆಗಕತೈತಿ. ಹಾಗಿದ್ರೆ ನಾವು ಇನಿಷಿಯಲಿ ಹಣ ಎಷ್ಟು ಇನ್ವೆಸ್ಟ್ ಮಾಡಿದೀವಿ? 1,000 ರೂಪಾಯಿ ಇನ್ವೆಸ್ಟ್ ಮಾಡಿದೀವಿ, ಅದಕ್ಕೆ 1,000 ರೂಪಾಯಿ ಬಡ್ಡಿ ಸಿಕ್ಕೈತಿ. ಅದಕ್ಕೆ 4 ವರ್ಷಕ್ಕೆ ಅದೇನಾಗತೈತಿ 2,000 ಆಗಕತೈತಿ. ಹಾಗಿದ್ರೆ ಪ್ರೀವಿಯಸ್ಲಿ ಇನಿಷಿಯಲಿ ನಾವು ಎಷ್ಟು ಇದನ್ನ ಹೂಡಿಕೆ ಮಾಡಿದೀವಪ್ಪ ಅಂತ ಅನ್ನೋದಾದ್ರೆ ಎಷ್ಟಾಗಿರ್ತದ? 1,000 ರೂಪಾಯಿ ಆಗಿರ್ತದ. ಸೊ ಮುಂದಿನ ಕ್ವಶನ್ ನೋಡ್ರಿ. ಆಫ್ಟರ್ ಹೌ ಮೆನಿ ಇಯರ್ಸ್ ಅ ಸಮ್ ಆಫ್ rupees 50,000 ಗೆಟ್ ಡಬಲ್ಡ್ ಅಟ್ ದಿ ಸಿಂಪಲ್ ಇಂಟ್ರೆಸ್ಟ್ ಅಟ್ ದ ರೇಟ್ ಆಫ್ 10% ಅಂತ ಕೊಟ್ಟಿದ್ದಾರೆ. ಸೊ ಕ್ವಶನ್ ಬಹಳ ಸಿಂಪಲ್ ಇದೆ. ಸೊ ನೀವು ಒಂದಿಷ್ಟು ಹಣವನ್ನು ಹೂಡಿಕೆ ಮಾಡ್ತಿದ್ದೀರಿ. ಫಾರ್ ಎಕ್ಸಾಂಪಲ್ 50,000 ರೂಪಾಯಿ ಹೂಡಿಕೆ ಮಾಡಾಕತ್ತೀರ ಅಂತ ತಿಳ್ಕೊಳ್ರಿ. ಎಷ್ಟು ವರ್ಷ ಹೂಡಿಕೆ ಮಾಡ್ತೀರಿ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ ದೋಸ್ತಗೆ 50,000 ರೂಪಾಯಿ ಕೊಟ್ಟಿದ್ದೀರಿ. ಅವ್ನು ನಿಮಗೆ 10% ಬಡ್ಡಿ ದರದಂತೆ ವಾಪಸ್ ಹಿಂತಿರುಗಿಸ್ಬೇಕು. ಆದ್ರೆ ಹಿಂತಿರುಗಿಸ್ಬೇಕಾದ್ರೆ ಅವ ಏನ್ ಮಾಡ್ಬೇಕು ನಿಮ್ಗೆ? ಅದರ ದ್ವಿಗುಣ ಹಣವನ್ನು ಕೊಡಬೇಕು. ಅಂದ್ರೆ 50,000 ರೂಪಾಯಿ ಇದು ನಾವು ಕೊಟ್ಟಿದ್ದೀರ ಅಂದ್ರೆ ನಿಮ್ಗೆ ಹೊಳ್ ಕೊಡ್ಬೇಕಾದ್ರೆ ನಾವು ಎಷ್ಟು ಕೊಡಬೇಕು? 1,00,000 ರೂಪಾಯಿ ಕೊಡಬೇಕು. ದ್ವಿಗುಣವಾಗಿ ಕೊಡಬೇಕು. ಹಾಗಿದ್ರೆ ನಾವು ಎಷ್ಟು ವರ್ಷ ಬಿಟ್ಟು ಕೊಡ್ಬೇಕು ಅದನ್ನ? ಸೊ ಸಮಯ ಕೇಳ್ತಾ ಇದ್ದಾರೆ, ಕಾಲಾವಧಿ ಕೇಳ್ತಿದ್ದಾರೆ. ಸೊ ಈ ರೀತಿ ಕ್ವಶನ್ಸ್ ಬಹಳ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಏನ್ ಕಾನ್ಸೆಪ್ಟ್ ತಿಳ್ಕೊಳ್ರಿ. ಕಾನ್ಸೆಪ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಫಸ್ಟ್ ಅಸಲು ಬೆಲೆ ಎಷ್ಟೈತಿ? ಅಸಲು ಎಷ್ಟು ಕೊಟ್ಟಿದ್ದಾರೆ ಅವರು? 50,000 ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಅದು ಡಬಲ್ ಆಗ್ತಾ ಇದೆ ಎಷ್ಟು ವರ್ಷಕ್ಕೆ ಅಂತ ಗೊತ್ತಿಲ್ಲ. ಆದ್ರೆ ಇದನ್ನ ಕೊಟ್ಟಿದ್ದಾರೆ, ಬಡ್ಡಿ ದರ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ? ಬಡ್ಡಿ ದರ 10% ಅಂತ ಕೊಟ್ಟಿದ್ದಾರೆ. ಹೌದಿಲ್ರಿ? ಸೊ ಅದೇನಾಗ್ತಾ ಇದೆ ಈಗ? ಡಬಲ್ ಆಗ್ತಾ ಇದೆ. ಆಗ್ತಾ ಇದೆ ಅಂತಂದ್ರ ಮೊತ್ತ ಏನಾಗಿರ್ತದ? ಮೊತ್ತ ಹೊಳೆ ವಾಪಸ್ ಕೊಡ್ಬೇಕಾದ್ರೆ ಎಷ್ಟು ಕೊಡ್ಬೇಕು ಅವರು? 1,00,000 ರೂಪಾಯಿ ಕೊಡ್ಬೇಕು ಅವ್ರು ವಾಪಸ್ ನಿಮ್ಗೆ. ಹೌದಿಲ್ರಿ? ಸೊ ಹಾಗಿದ್ರೆ 50,000 ಇದು 1,00,000 ಆಗಕತ್ತೈತೆ ಅಂದ್ರೆ ಬಡ್ಡಿ ಎಷ್ಟು ಬಿದ್ದಂಗ ಆತು?
ಬಡ್ಡಿ ಎಷ್ಟು ಬಿದ್ದಂಗಾತು 50,000 ಬಿದ್ದಂಗಾತು ಹೌದಿಲ್ರಿ. ಸೊ ನಮಗೆ ಸೂತ್ರ ಏನೈತಿ ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನೈತಿ ಸೂತ್ರ PTR ಡಿವೈಡೆಡ್ ಬೈ 100 ಅಂತ ಐತಿ ಹೌದಿಲ್ರಿ. ಸೊ ಅದ್ರಾಗ ಸರಳ ಬಡ್ಡಿ ಅಂತಂದ್ರೆ ಬಡ್ಡಿ ಎಷ್ಟು ಬಿದ್ದೈತಿ 50,000 ಬಿದ್ದೈತಿ ತುಂಬಿಕೊಳ್ರಿ ವ್ಯಾಲ್ಯೂ. ಅಸಲ್ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ 50,000 ಇನ್ವೆಸ್ಟ್ ಮಾಡಿದ್ರಿ. ಟೈಮ್ ಎಷ್ಟೈತಿ ಗೊತ್ತಿಲ್ಲ, ಅದು ಹೆಂಗೈತಿ ಹಂಗೆ ಇರಲಿ. ರೇಟ್ ಎಷ್ಟು ಕೊಟ್ಟಾರ 10% ಕೊಟ್ಟಾರ, ಡಿವೈಡೆಡ್ ಬೈ ಏನಾಗುತ್ತೆ 100 ಆಗುತ್ತೆ ಹೌದಾ. ಈ 50,000 ಹೋತು, ಈ 100 ಈ ಕಡೆ ಬಂತು. ಸೊ 100 ಇಸ್ ಈಕ್ವಲ್ ಟು ಟಿ ಇಂಟು 10 ಆಗುತ್ತೆ. ಈಗ ಬೇಕಾದ್ರೆ ಇದನ್ನು ಕರ್ತಾ ಹೊಡೀರಿ, ಈ 0 ಪಾಯಿಂಟ್ಸ್ ಎಲ್ಲ ಆಯ್ತು. ಟೈಮ್ ಎಷ್ಟಾಯ್ತು ವರ್ಷ ಅಂದ್ರೆ 10 ವರ್ಷ ಆಗುತ್ತೆ. ಅರ್ಥ ಆಯ್ತದ 10 ವರ್ಷ. ಸೊ ನಾರ್ಮಲ್ ಆಗಿ ಬೈ ಯೂಸಿಂಗ್ ಫಾರ್ಮುಲಾನ ಸಾಲ್ವ್ ಮಾಡ್ಬೋದು. ಸೊ ಇನ್ನೂ ಒಂದು ಮೆಥಡ್ ಬೇಕು ಅಂತಂದ್ರೆ ಯಾವ ರೀತಿ ಸಾಲ್ವ್ ಮಾಡೋದು ನೋಡ್ರಿ. ಸೊ ಇನ್ನೊಂದು ವಿಧಾನದಲ್ಲಿ ಯಾವ ರೀತಿ ಬಿಡಿಸ್ಬೋದು ಅಂತ ಅನ್ನೋದಾದ್ರೆ, ಸೊ ನೋಡ್ರಿ, ಅಸಲು ಯಾವಾಗಲೂ ಎಷ್ಟು ಪರ್ಸೆಂಟಿಗೆ ಸಮ ಇರ್ತೈತೆ ಅಂತ ಹೇಳಿದ್ದೆ ನಾನು, 100%ಗೆ ಸಮ ಇರುತ್ತೆ ಅಂತ ಪ್ರಿವಿಯಸ್ ಪ್ರಾಬ್ಲಮ್ ಡಿಸ್ಕಷನ್ ಮಾಡಿದ್ವಲ್ಲ. ಸೊ ಅದ್ರ ಬೇಸಿಸ್ ಮೇಲೆ ಅಸಲು ಎಷ್ಟಕ್ಕೆ ಸಮ ಇರ್ತೈತೆ ಅಂತ ಹೇಳಿದ್ದೆ ನಾನು, ಯಾವಾಗಲೂ 100%ಗೆ ಸಮ ಇರ್ತೈತೆ. ಅಸಲು ಎಷ್ಟು ಕೊಟ್ಟಿದ್ದಾರೆ 50,000 ಅಂತ ಕೊಟ್ಟಿದ್ದಾರೆ. ಇನ್ನು ಸರಳ ಬಡ್ಡಿ ಎಷ್ಟು ಪರ್ಸೆಂಟಿಗೆ ಸಮ ಇರ್ತದ, ಸರಳ ಬಡ್ಡಿ ಎಷ್ಟು ಪರ್ಸೆಂಟಿಗೆ ಸಮ ಇರ್ತದ ಅಂತ ಕೇಳಿದ್ನಿ. ಅವಾಗ ಏನು ಮಾಡಿದ್ರಿ ನೀವು, ಸಮಯ ಇಂಟು ಬಡ್ಡಿ ದರ ಎರಡನ್ನೂ ಗುಣಿಸಿದ್ರಲ್ಲಿ ನೋಡಿರ್ಬೇಕಾದ್ರೆ ಹೋಗಿ. ಸಮಯ ಮತ್ತು ಬಡ್ಡಿ ದರ, ಸಮಯ ನಮ್ಗೆ ಗೊತ್ತಿಲ್ಲ, ಸಮಯ ಎಕ್ಸ್ ನಮ್ಗೆ ಗೊತ್ತಿಲ್ಲ, ಆದ್ರೆ ಬಡ್ಡಿ ದರ ಎಷ್ಟೈತಿ 10 ಐತಿ. ಈ ಸಲ ಗುಣಿಸ್ಬೇಕು. ಈ ಒಂದು ಪ್ರಾಬ್ಲಮ್ ಅಲ್ಲಿ 10 ಇಂಟು ಎಕ್ಸ್ ಮಾಡ್ಬೇಕು. 10 ಇಂಟು ಎಕ್ಸ್ ಮಾಡಿದ್ರೆ ನಮ್ಗೆ ಏನ್ ಬರ್ಬೇಕು, ನಮ್ಗೆ ಬಡ್ಡಿ ಎಷ್ಟಂತ ಸಿಕ್ಕೈತೆ ನಮ್ಗೆ, ಅದು 50,000 ಅಂತ ಸಿಕ್ಕೈತೆ ಬಡ್ಡಿ ಹೌದಿಲ್ಲ. ಡಬಲ್ ದ್ವಿಗುಣ ಆಗತ್ತೈತೆ ಅಂದ್ರೆ ಬಡ್ಡಿ ಎಷ್ಟು ಸಿಕ್ಕಿರ್ತದ 50,000 ಸಿಕ್ಕಿರ್ತದ. ಹಾಗಿದ್ರೆ 100ಕ್ಕೆ ಎಷ್ಟರಲ್ಲೇ ಗುಣಾಕಾರ ಮಾಡಿದ್ರ, ಸೊ ಈ 100ಕ್ಕೆ ಎಷ್ಟರಲ್ಲೇ ಗುಣಾಕಾರ ಮಾಡಿದ್ರ ಇದು ನೋಡ್ರಿ, ಇಲ್ಲಿ 100 ಇದ್ದಿದ್ದು ಇಲ್ಲಿ 10 ಇಂಟು 10ಕ್ಕೆ ಎಷ್ಟರಲ್ಲೇ ಗುಣಾಕಾರ ಮಾಡ್ರಿ 100 ಆಗುತ್ತಾ, 10 100 ಆಗುತ್ತೆ ಹೌದಿಲ್ಲ. ಸೊ ಹಾಗಿದ್ರೆ ಎಕ್ಸ್ ನ ಬೆಲೆ ಏನಾಗುತ್ತಾ 10. ಆಫ್ ಕೋರ್ಸ್ ನೋಡಿದ ತಕ್ಷಣ ಹೇಳ್ಬಿಡ್ಬೋದು. ಸೊ 10 is the right answer. A sum of 12,500 amounts to 15,500 in 4 years at the rate of simple interest. What is the rate of interest ಅಂತ ಕೇಳ್ತಿದ್ದಾರೆ. ಇದರ ಅರ್ಥ ಒಂದಿಷ್ಟು ಅಸಲನ್ನ ಅಂದ್ರೆ 12,500 ರೂಪಾಯಿ ಅಸಲನ್ನ 4 ವರ್ಷಗಳಿಗೆ ಒಂದಿಷ್ಟು ಬಡ್ಡಿ ದರದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ. ಅದೇನಾಗ್ತಾ ಇದೆ ಅಂದ್ರೆ 12,500 ಇದ್ದಿದ್ದು 15,500 ಆಗಕತ್ತೈತಿ. ಹಾಗಿದ್ರೆ ಇದು ಮೊತ್ತ ಇದೆ 15,500 ಅನ್ನೋದೇನ್ರಿ ಇದು ಮೊತ್ತ. ಹಾಗಿದ್ರೆ 12,500 ರೂಪಾಯಿ ಇದ್ದಿದ್ದು 15,500 ಆಗಾಕತೈತಿ ಅಂತಂದ್ರ 12,500 ಇದ್ದಿದ್ದು 15,500 ಆಗಾಕತೈತಿ ಅಂದ್ರ ಎಷ್ಟು ಬಡ್ಡಿ ಬಿದ್ದಂಗಾತ್ ನಿಮ್ಗ 3,000 ರೂಪಾಯಿ ಬಡ್ಡಿ ಬಿದ್ದಂಗಾತ ಹೌದಿಲ್ರಿ. ಇದ್ರಾಗ ಇದನ್ನ ಕಳೆದ್ರ 3,000 ರೂಪಾಯಿ ಬಡ್ಡಿ ಬಿದ್ದಂಗಾತ ಹೌದಾ. ಸೊ ಎಷ್ಟು ವರ್ಷಗಳ ಕಾಲ ಇನ್ವೆಸ್ಟ್ ಮಾಡಿದಾಗ ನಿಮ್ಗೆ ಬಡ್ಡಿ ಸಿಕ್ತು, ನಮ್ಗೆ ಏನೇನು ಕೊಟ್ಟಿದ್ದಾರೆ. ಹಾಗಿದ್ರೆ ಅಸಲು ಗೊತ್ತೈತಿ ನಮ್ಗೆ, ಅಸಲು ಏನು ಗೊತ್ತೈತಿ 12,500 ಅಂತ ಗೊತ್ತೈತಿ. ಸೊ ಬಡ್ಡಿನೂ ಸಿಕ್ಕೈತಿ ನಮ್ಗೆ, ಬಡ್ಡಿ ಎಷ್ಟೈತಿ 3,000 ರೂಪಾಯಿ ಐತಿ. ಓಕೆ, ನೆಕ್ಸ್ಟ್ ವರ್ಷ ಕಾಲಘಟ್ಟ ಕೊಟ್ಟಿದ್ದಾರೆ, ಕಾಲ ಎಷ್ಟೈತಿ 4 ವರ್ಷಗಳಿಗೆ ಆಗತ್ತದ ಹೌದಾ. ನಿಮ್ಗೇನು ಕೇಳ್ತಿದಾರ, ಬಡ್ಡಿ ದರ ಕೇಳ್ತಿದ್ದಾರೆ ಹೌದಾ, ಬಡ್ಡಿ ದರ. ಸೊ ಇದನ್ನ ಡೈರೆಕ್ಟ್ ಆಗಿ ಸೂತ್ರ ಹಾಕೊಂಡು ಮಾಡ್ಬೋದು, ಇಲ್ಲ ಸೂತ್ರ ಹಾಕೋಲಾರ್ದನು ಮಾಡ್ಬೋದು. ನಾ ಏನ್ ಹೇಳಿದ್ದೆ ನಿಮ್ಗೆ, ಸೂತ್ರ ಹಾಕೋಲಾರ್ದ ಡೈರೆಕ್ಟ್ ಆಗಿ ಮಾಡಕ್ ಹೇಳಿದ್ದೆ. ಸೊ ಯಾವಾಗ್ಲೂ ಅಸಲ್ ಎಷ್ಟಕ್ಕೆ ಸಮ ಇರ್ತೈತೆ ಅಂತ ಹೇಳಿದ್ದೆ ನಾನು ನಿಮ್ಗೆ. ಅಸಲ್ ಯಾವಾಗ್ಲೂ 100ಕ್ಕೆ ಸಮ ಇರ್ತೈತಿ. ಸೊ ನೀವು ಇನ್ವೆಸ್ಟ್ ಮಾಡಿದಂತ ಹಣ ಯಾವಾಗ್ಲೂ ಎಷ್ಟಕ್ಕೆ ಸಮ ಇರ್ತೈತೆ 100ಕ್ಕೆ ಸಮ ಇರ್ತೈತಿ. 100 ಭಾಗದ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಹಾಗಿದ್ರೆ ಅವರು 12,500 ಅಂತ ಕೊಟ್ಟಿದ್ದಾರೆ ಹೌದಿಲ್ರಿ. ಅಸಲ್ ಎಷ್ಟು ಕೊಟ್ಟಿದ್ದಾರೆ 12,500. ಸೊ ನಿಮ್ಗೆ ಏನು ಬೇಕಾಗಿತ್ತು ಈಗ, ಬಡ್ಡಿ ದರ ಬೇಕಾಗಿತ್ತು. ಬಡ್ಡಿ ದರ ಬೇಕಾಗಿತ್ತು ಅಂತಂದ್ರೆ ಇಲ್ಲ ಸರಳ ಬಡ್ಡಿ ಕೊಟ್ಟಿದಾರಲ್ಲ, ಸರಳ ಬಡ್ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಸೊ ಇವ್ ನಡುನು ಗುಣಾಕಾರ ಮಾಡಿದಾಗ ಸರಳ ಬಡ್ಡಿ ಸಿಗುತ್ತೆ ನಿಮ್ಗೆ. ಅಂದ್ರೆ 4 ಇಂಟು ಬಡ್ಡಿ ದರಕ್ಕೆ ನಾನು ಬೇಕಾದ್ರೆ 6 ಐತಿಲ್ಲ, ಬಡ್ಡಿ ದರಕ್ಕೆ 6 ಅಂತ ಕಂಡಿಟ್ಟಿರ್ತಿರಲ್ಲ, PTR ಒಳಗೆ 6 ಅಂತ ಹೇಳ್ತಿರಲ್ಲ. ಸೊ ಇದನ್ನ 6 ಹೆಂಗೈತೆ ಹಂಗೆ ಇರಲಿ, ನಮ್ಗೆ ಕೊಟ್ಟಿಲ್ಲಲ್ಲ ಅದನ್ನ, ಬಡ್ಡಿ ದರ ಕೊಟ್ಟಿಲ್ಲ. 4 ಇಂಟು 6 ಇದ್ರ ಬೆಲೆ ಎಷ್ಟಾಗುತ್ತೆ, 4 ಇಂಟು 6 ಮಾಡಿದ್ರೆ ಎರಡನ್ನೂ ಗುಣಾಕಾರ ಮಾಡಿದ್ರೆ ಎಷ್ಟು ಸಿಗುತ್ತೆ ನಮ್ಗೆ, ಬಡ್ಡಿ 3,000. ಇದು ಇಷ್ಟಕ್ಕೆ ಸಮ ಇರ್ತದೆ ಅಂತ ನಾನು ಲಾಸ್ಟ್ ಒಂದು ಪ್ರಾಬ್ಲಮ್ಸ್ ಒಳಗೆ ಡಿಸ್ಕಷನ್ ಮಾಡಿದ್ದೆ ಹೌದಾ. ಇದು ಶಾರ್ಟ್ಕಟ್ ಮೆಥಡ್. ಸೊ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು, ಅದನ್ನು ಹೇಳ್ಕೊಡ್ತೇನೆ ಅಂತ. ಸೊ ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಏನು ಸಿಗುತ್ತಾ, ಸೊ ಜನರಲ್ ಆಗಿ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಯಾವ್ದು ಕಾಮನ್ ಇರುತ್ತಲ್ಲ ಅದನ್ನ ಇಲ್ಲ ನೀವು ಹಿಂಗೆ ಮಾಡ್ಕೊಟ್ಟಿರ್ಬೇಕಾದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂದ್ರೆ 3,000 ಇಂಟು 100 ಇಸ್ ಈಕ್ವಲ್ ಟು ಏನಾಗುತ್ತೆ, ಓಕೆ 3,000 ಇಂಟು 100 ಇಸ್ ಈಕ್ವಲ್ ಟು ಇದು ಇವೆರಡನ್ನು 12,500
ಇಂಟು 4 6 ಆಗುತ್ತೆ. ಹೌದಿಲ್ರಿ? ಸೊ ಇವೆರಡು 0 ಕ್ಯಾನ್ಸಲ್. 5 ಎಷ್ಟಲೇ ಇದೆ ನೋಡ್ರಿ, 5ರಲ್ಲಿ ಹೊಡ್ತಿದ್ರೆ 5ರಲ್ಲಿ ಹೊಡ್ರಿ, ಇಲ್ಲ 25ರಲ್ಲಿ ಹೊಡ್ತೀರಿ 25ರಲ್ಲಿ ಹೊಡ್ರಿ. 25ರಲ್ಲಿ ಡೈರೆಕ್ಟ್ ಹೋಗುತ್ತೆ. 25 5ಲೇ ಇದು, 25 4ಲೇ ಇದು. ಹೌದಾ? ಈ 4 ಹೊಡಿಬೋದು. ಹಾಗೆ 5 1ಲೇ 5 6ಲೇ ಅಂತ ಹೊಡಿಬೋದು. ಹಾಗಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಏನಾಗುತ್ತೆ? 6% ಆಗುತ್ತೆ. ಇದು ಒಂದು ವಿಧಾನ. ಡೈರೆಕ್ಟ್ ಆಗಿ ಬೈ ಡು ನಾಟ್ ಯೂಸಿಂಗ್ ದ ಎನಿ ಪ್ರಾಬ್ಲಮ್ ಫಾರ್ಮುಲಾ ಅಂತ. ಫಾರ್ಮುಲಾ ಯೂಸ್ ಮಾಡ್ಲಾರ್ದಂಗೆ ಡೈರೆಕ್ಟ್ ಆಗಿ ಮಾಡೋದು. ಓಕೆ. ಸೊ ಇಲ್ಲ ಫಾರ್ಮುಲಾ ಯೂಸ್ ಮಾಡ್ತೀನಂತಂದ್ರೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡ್ರಿ. ಸೊ ಫಾರ್ಮುಲಾ ಏನು ಹೇಳ್ತೈತೆ ನಮಗೆ? ರೇಟ್ ಆಫ್ ಇಂಟ್ರೆಸ್ಟ್ ಬೇಕಂತಂದ್ರೆ ಆರ್ ಬೇಕಂತಂದ್ರೆ ನಮಗೇನೇ ಸೂತ್ರ? 100 ಇಂಟು ಸರಳ ಬಡ್ಡಿ ಡಿವೈಡೆಡ್ ಬೈ ಪಿ ಇಂಟು ಟಿ ಅಂತ ಐತಿ. ಹೌದಾ? 100 ಇಂಟು ಸರಳ ಬಡ್ಡಿ ಎಷ್ಟೈತಿ? 3000 ಐತಿ. ಡಿವೈಡೆಡ್ ಬೈ ಪಿ ಟಿ ಅಂದ್ರೆ ಏನೈತಿ? ಪಿ ಅಂದ್ರೆ ಎಷ್ಟೈತಿ? 12,500 ಐತಿ. ಇಂಟು ಟಿ ಎಷ್ಟೈತಿ? ಟೈಮ್ ಎಷ್ಟೈತಿ? 4 ವರ್ಷ ಐತಿ. ಸೊ ಅವಾಗ ಕ್ಯಾನ್ಸಲೇಷನ್ ಮಾಡ್ರಿ. ಈಗ ಇವೆರಡು 0 ಹೋದು, ಇವೆರಡು 0 ಹೋದು. 25 5ಲೇ 125, 25 4ಲೇ 100. ಈ 4 ಹೋಯ್ತು, ಈ 4 ಹೋಯ್ತು. ಏನು ಉಳಿತಾಗಿದ್ರೆ 5 1ಲೇ 5, 5 6ಲೇ 30. ಹಾಗಿದ್ರೆ ಎಷ್ಟು ಉಳಿತು? 6 ಉಳಿತು. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಯ್ತು? 6% ಆಯಿತು. ಸೊ ಇದು ಒಂದು ವಿಧಾನ. ಇದು ಡೈರೆಕ್ಟ್ ಫಾರ್ಮುಲಾ ಮೆಥಡ್. ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಆ ಮೆಥಡ್ ನೆನ್ಪಿಟ್ಕೋಬೇಕು. ಯಾವಾಗಲೂ ಅಸಲು ಎಷ್ಟಕ್ಕೆ ಇರ್ತೈತೆ? ಸಮ 100ಕ್ಕೆ ಸಮ ಇರ್ತೈತಿ. 12,500 ಆಗುತ್ತೆ. ಸೊ ನಮಗೆ ಸರಳ ಬಡ್ಡಿ ಬೇಕಂದ್ರೆ ಇವೆರಡನ್ನು ಗುಣಾಕಾರ ಮಾಡ್ತೀವಿ. ಅದು 4 6 ಆಗುತ್ತೆ. ಅದರ ಬೆಲೆ ಎಷ್ಟೈತಿ? 3000 ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಮುಖಾಂತರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ವ್ಯಾಲ್ಯೂ ಬರುತ್ತೆ. ಓಕೆ. ಸೊ ಇವೆರಡು ವಿಧಾನಗಳು.